सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ईश्वरो गुरुरात्मेति मूर्तिभेदविभागिनी व्योमवद्व्याप्तदेहाय दक्षिणामूर्तये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दसागरम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। नमः श्रीशङ्करानन्द गुरुपादाम्बुजन्मने कविरासमहामोह ग्राहग्रासैककर्मणे तत्पादाम्बुरुहद्वन्द्वा सेवा निर्मलचेतसाम् सुखबोधाय तत्त्वस्य विवेकोऽयं विधीयते। ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾ ಆನಂದವರ ಒಂದು ಶ್ರದ್ಧೆಯ ಮೇರೆಗೆ ಈ ಒಂದು ತಂತ್ರಜ್ಞಾನದ ಸಹಾಯದಿಂದ ಪಂಚದಶಿ ಎನ್ನುವಂತಹ ಈ ಜಗದುತ್ಪತ್ತಿಯ ವಿಲಾಸವನ್ನ ಈ ಪಂಚದಶಿ ಪ್ರಾರಂಭ ಆದಾಗಲಿಂದ ನಾವು ಸ್ಥೂಲವಾದ ಒಂದು ಆಸನದಲ್ಲಿ ಕುಳಿತು ಕಣ್ಣಿಗೆ ಗೋಚರವಾಗುವ ಹಾಗೆ ಮತ್ತು ಶಬ್ದದ ಮುಖಾಂತರ ಈ ಪಂಚದಶಿಯನ್ನ ಮುಟ್ಟುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ವಿ. ಸೊ ಪರಮಾತ್ಮ ಅವನು ಅನಂತನೂ ಹೌದು ಮತ್ತೆ ಅನಂತ ಶಕ್ತಿ ಕೂಡ ಹೌದು ಅನ್ನುವಂತಹದ್ದನ್ನ ಸಾಬೀತು ಮಾಡಕ್ಕೋಸ್ಕರ ಸಲುವಾಗಿ ನಾವು ಸ್ಥೂಲವಾದ ಅಂದ್ರೆ ಪೃಥ್ವಿ ತತ್ವ ಇಲ್ಲದೆ, ನೋಡುವಂತಹ ಅಗ್ನಿ ತತ್ವ ಇಲ್ಲದೆ, ಕೇವಲ ಆಕಾಶ ತತ್ವದಿಂದ, ಆಕಾಶ ಗಮನದಿಂದ, ಕೇವಲ ವಾಗೇಂದ್ರಿಯ ಮೂಲಕ, ಆಕಾಶ ತತ್ವದ ಮೂಲಕ ಇವತ್ತು ಈ ಅಪಂಚೀಕೃತ ಭೂತಗಳ ಒಂದು ವ್ಯವಸ್ಥೆಯನ್ನ ತಿಳಿದುಕೊಳ್ಳುವಂತಹ ಶ್ಲೋಕದಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಿಂದಿನ ಕಾಲದಲ್ಲಿ ಇಷ್ಟು ಅನಾಟಮಿ ಬೆಳೆದಿರ್ತಕ್ಕಂತಹ ಸ್ಥಿತಿಯಲ್ಲಿ ಈ ಶರೀರದ ರಚನೆಗಳನ್ನ, ಮಜ್ಜೆ ಇರ್ಬೋದು, ಮಾಂಸ ಇರ್ಬೋದು, ರುಧಿರ ಇರ್ಬೋದು, ಗುಲ್ಮ ಇರ್ಬೋದು, ಶೇಷ ಇರ್ಬೋದು, ಹೀಗೆ ಆ ವಿಶೇಷವಾಗಿರ್ತಕ್ಕಂತಹ ಹೆಸರಿನಿಂದ ಈ ಶರೀರ ರಚನೆಯನ್ನ ದೊಡ್ಡ ಒಂದು ಶಾಸ್ತ್ರವನ್ನಾಗಿ ಮಾಡಿ ಪಂಚೀಕರಣ ಅನ್ನುವಂತಹ ಗ್ರಂಥವನ್ನು ಕೂಡ ಮಾಡಿದ್ದಾರೆ. ಇವತ್ತು ನಾವು 21ನೇ ಶತಮಾನದ ಯುಗದಲ್ಲಿ ಇರೋದ್ರಿಂದ ನಾವು ಇವತ್ತು ಈ ಒಂದು ತಂತ್ರಜ್ಞಾನದ ಸಹಾಯದಿಂದ ನೇರವಾಗಿ ಸ್ಥೂಲ ಶರೀರವನ್ನ ನಮಗೆ ಬಾಹ್ಯ ಇಂದ್ರಿಯಕ್ಕೆ ಗೋಚರವಾಗದೇ ಇದ್ರು ಅನೇಕ ಉಪಕರಣಗಳ ಮೂಲಕ ನೋಡುವಂತಹ ವ್ಯವಸ್ಥೆ ಇರೋದ್ರಿಂದ ಆ ಭಾಗವನ್ನ ನಾನು ಬುದ್ಧಿಪೂರ್ವಕವಾಗಿ ಅದನ್ನ ವಿಸ್ತಾರ ಮಾಡದೆ ಯಾಕಂದ್ರೆ ನಾವು ಆ ಓಲ್ಡ್ ಶಾಸ್ತ್ರಕ್ಕಿಂತಲೂ ಈಗ ತುಂಬಾ ಚೆನ್ನಾಗಿ ನಾವು ಅದನ್ನ ನೇರವಾಗಿ ತಿಳ್ಕೊಳ್ತಕ್ಕಂತಹ ಒಂದು ವ್ಯವಸ್ಥೆಗೆ ಬಂದಿದ್ದೀವಿ. ಆ ಕಾರಣದಿಂದ ಸೂಕ್ಷ್ಮವಾಗಿ
ಈ ಪಂಚೀಕರಣದ ತತ್ವವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ಈಗಾಗಲೇ ನಾವು ಈ 23ನೇ ಶ್ಲೋಕದಲ್ಲಿ 17 ತತ್ವಗಳಿಂದ ಕೂಡಿರುವಂತಹ ಅಪಂಚೀಕೃತ ಭೂತಾತ್ಮನಾಗಿರ್ತಕ್ಕಂತಹ ಲಿಂಗ ಶರೀರದ ಒಂದು ವ್ಯವಸ್ಥೆಯನ್ನ ನೋಡ್ಬೇಕು. ಬುದ್ಧಿ ಕರ್ಮೇಂದ್ರಿಯ ಪ್ರಾಣ ಪಂಚಕೈರ್ ಮನಸಾಧ್ಯ ಶರೀರಂ ಸಪ್ತದಶದಿಃ ಸೂಕ್ಷ್ಮಂ ತಲ್ಲಿಂಗಂ ಉಚ್ಯತೆ ಅಂತ ಲಿಂಗ ಶರೀರ, ಸೂಕ್ಷ್ಮ ಶರೀರ ಅಂತ ನೋಡಿದ್ವಿ ನಾವು. ಈ ಸೂಕ್ಷ್ಮ ಶರೀರ ಇದು ಅಪಂಚೀಕೃತ ಭೂತಾತ್ಮ ಅಂತ ಕರೀತಾರೆ. ಅಂದ್ರೆ ಇನ್ನು ತನ್ನನ್ನ ತಾನು ಭೂತಗಳಿಂದ ಪರಮಾತ್ಮ ವಿಂಗಡಣೆ ಮಾಡಿಲ್ಲ, ಅದು ಹಾಗೆ ಇದೆ, ಶುದ್ಧ ಮೆಟೀರಿಯಲ್, ಅದು ಮಿಕ್ಸ್ ಆಗೋದಿಲ್ಲ. ಅದು ಆ ಅಪಂಚೀಕೃತ ಭೂತಗಳನ್ನ ಆಕಾಶದ ಗುಣ, ವಾಯುವಿನ ಗುಣ, ಅಗ್ನಿಯ ಗುಣ, ಜಲದ ಗುಣ, ಪೃಥ್ವಿಯ ಗುಣವನ್ನ ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ ಅಂತ ಕರಿತೀವಿ ನಾವು. ಇವೆಲ್ಲ ಅಪಂಚೀಕೃತ ಭೂತಾತ್ಮ. ಇವು ಈ ಅಪಂಚೀಕೃತ ಭೂತಾತ್ಮದ ಅಭಿಮಾನಿಯಾಗಿರ್ತಕ್ಕಂತಹ ಯಾವುದನ್ನ ನಾವು ಸೂಕ್ಷ್ಮ ಶರೀರ ಅಂತ ಕರಿತೀವಿ, ಅದನ್ನ ವ್ಯಷ್ಟಿ ಮತ್ತು ಸಮಷ್ಟಿ ಅಂತ ಮಾಡಿದ್ದಾರೆ. ವ್ಯಷ್ಟಿ ಅಂತಂದ್ರೆ ಕೇವಲ ಈ ಶರೀರದಲ್ಲಿ ಮಾತ್ರ ಅಭಿಮಾನವುಳ್ಳವನಾಗಿ, ಇದರಲ್ಲಿ ವ್ಯಕ್ತವಾಗತಕ್ಕಂತಹ ತತ್ವಗಳ ಅಭಿಮಾನವುಳ್ಳವನಾಗಿ ಇರುವಂತವನನ್ನ ವ್ಯಷ್ಟಿ ಪ್ರಪಂಚ ಮತ್ತು ಸಮಷ್ಟಿ ಪ್ರಪಂಚ ಅಂತ ಹೇಳಿ. ಈ ವ್ಯಷ್ಟಿ ಮತ್ತು ಸಮಷ್ಟಿಯ ಪ್ರಪಂಚದ ಅದನ್ನ ಗುರುತಿಸುವಂತಹ ಕಾರ್ಯ ಮತ್ತು ಅದಕ್ಕಿರತಕ್ಕಂತಹ ಅಭಿಮಾನಿ ದೇವತೆಗಳು, ಇದನ್ನ ನಾವು ಈ 24ನೇ ಶ್ಲೋಕದಿಂದ 29ನೇ ಶ್ಲೋಕದವರೆಗೆ ಸುಮ್ಮನೆ ಒಂದ್ಸಲ ಹಾಗೆ ಹೇಳಿ, ಇದನ್ನ ನಾವು ಮಾತನಾಡಿದ್ವಿ, ಇದನ್ನ ಹೆಚ್ಚು ಮತ್ತೊಮ್ಮೆ ವಿವರಣೆ ಮಾಡದೆ ಸುಮ್ಮನೆ ಆ ಶ್ಲೋಕಕ್ಕೆ ಅನುಗುಣವಾಗಿ ನೋಡ್ಕೊಂತ ಹೋಗೋಣ. ಪ್ರಾಜ್ಞಸ್ತತ್ರಾಭಿಮಾನೇನ ತೈಜಸತ್ವಂ ಪ್ರಪದ್ಯತೆ ಹಿರಣ್ಯಗರ್ಭತಾಮೀಶಃ ತಯೋರ್ವ್ಯಷ್ಟಿ ಸಮಸ್ಥಿತ. ಈ ಲಿಂಗ ಶರೀರದ ಈ ವ್ಯಷ್ಟಿ ಪ್ರಪಂಚದಲ್ಲಿರ್ತಕ್ಕಂತಹ ಆ ಪ್ರಾಜ್ಞನನ್ನ ಇಲ್ಲಿ ತೈಜಸ ಎನ್ನುವಂತಹ ಹೆಸರಿನಿಂದ ಕರೆದಿದ್ದಾರೆ. ಇವನು ಮಾಯಕ್ಕೆ ಒಳಗಾಗಿ ಕೇವಲ ತನ್ನನ್ನ ತಾನು ಹೇಗೆ ಮಾಯೋಪಾಧಿಕ ಅಂತ ಹೇಳಿದ್ವಿ ನಾವು. ಮಾಯಕ್ಕೆ ಒಳಗಾಗಿರ್ತಕ್ಕಂತಹ ಪ್ರಾಜ್ಞ ತಾನು ಪರಿಪೂರ್ಣನಾಗಿದ್ದರೂ ಕೂಡ ತನ್ನನ್ನ ತಾನು ತಿಳಿಲಾರದೆ ತಾನು ಕೇವಲ ಜೀವ ಅನ್ಕೊಂಡು ಕಾರಣ ಶರೀರಕ್ಕೆ ಅವನು ಕಾರಣನಾದ. ಆ ಕಾರಣ ಶರೀರದಿಂದ ತನ್ನ ಭೋಗವನ್ನ ಪಡೆದುಕೊಳ್ಳಲಿಕ್ಕೋಸ್ಕರ ಸಲುವಾಗಿ ಪರಮಾತ್ಮ ಅವನಿಗೆ ಇನ್ನೊಂದು ಅಪಂಚೀಕೃತ ಭೂತಾತ್ಮವಾಗಿರ್ತಕ್ಕಂತಹ ಸೂಕ್ಷ್ಮ ಶರೀರವನ್ನ ಪ್ರೊವೈಡ್ ಮಾಡಿದ. ಆ ಸೂಕ್ಷ್ಮ ಶರೀರಕ್ಕೆ ಪ್ರವೇಶ ಮಾಡಿ ಆ ಸೂಕ್ಷ್ಮ ಶರೀರದ ಅಭಿಮಾನಿಯಾಗಿರ್ತಕ್ಕಂಥವನನ್ನ, ಅಂದ್ರೆ ಕಾರಣದಿಂದ ಸೂಕ್ಷ್ಮಕ್ಕೆ ವರ್ಗಾಂತರವಾಗಿರ್ತಕ್ಕಂತಹ ಅದೇ ಪ್ರಾಜ್ಞನನ್ನ ಇಲ್ಲಿ ತೈಜಸ ಅಂತ ಕರೆದ. ಅಲ್ಲಿ ಕಾರಣದಲ್ಲಿ ಅತ್ಯಂತ ಸೂಕ್ಷ್ಮನಾಗಿದ್ದಾನೆ. ಈ ಲಿಂಗ ಶರೀರದಲ್ಲಿ ಸೂಕ್ಷ್ಮನಾಗಿದ್ದಾನೆ, ಗೋಚರ ಆಗ್ತಿದೆ ತನಗೆ ತಾನು. ತನ್ನ ಕಣ್ಣು, ತನ್ನ ಕಿವಿ, ತನ್ನ ಮಾತು, ತನ್ನ ಬುದ್ಧಿ, ತನ್ನ ಮನಸ್ಸು, ತನ್ನನ್ನು ತಾನು ರೆಕಗ್ನೈಸ್ ಮಾಡಿಕೊಳ್ಳಕ ಇಲ್ಲಿ ಅವನು ಕಾರಣನಾಗಿದ್ದಾನೆ. ಆದರೆ ಅದೇ ಅದಕ್ಕಿಂತ ಹಿಂದಿನ ಶರೀರದಲ್ಲಿ, ಕಾರಣ ಶರೀರದಲ್ಲಿ ಅವನಿಗೆ ಗೊತ್ತಿಲ್ಲ, ತಾನೇನ್ ಮಾಡ್ತಾ ಇದ್ದೀನಂತನೂ ಗೊತ್ತಿಲ್ಲ. ಆ ಬೀಜ ರೂಪದಲ್ಲಿರ್ತಕ್ಕಂತಹ ಅಜ್ಞಾನ, ಆ ಬೀಜ ರೂಪದಲ್ಲಿರ್ತಕ್ಕಂತಹ ಅಜ್ಞಾನವನ್ನ ಜೀವಿಗಳ ಭೋಗಕ್ಕೋಸ್ಕರ ಸಲುವಾಗಿ ಈಶ್ವರ ಅಪಂಚೀಕೃತ ಭೂತದಿಂದ ಒಂದು ಸೂಕ್ಷ್ಮವಾದ ಶರೀರವನ್ನ ಸೃಷ್ಟಿ ಮಾಡಿದ. ಅದನ್ನ ಸೂಕ್ಷ್ಮ ಶರೀರ ಅಂತ ಕರೀತಾರೆ.
ಈ ಸೂಕ್ಷ್ಮ ಶರೀರಕ್ಕೆ ಪ್ರಾಜ್ಞನಾಗಿರ್ತಕ್ಕಂಥವನು ಪ್ರವೇಶ ಮಾಡಿದಾಗ ಅವನ ಹೆಸರು ತೈಜಸ. ಸಮಷ್ಟಿರೀಶ ಸರ್ವೇಷಾಂ ಸ್ವಾತ್ಮತಾದಾತ್ಮವೇದನಾತ್ ತದಭಾವಾಂತತೋನ್ಯೇತು ಕಥ್ಯಂತೆ ವಿಷ್ಟಿಸನ್ನೆಯ. ಇವನಿಗೆ ಈ ಶರೀರದ ಮಾತ್ರ ಅಭಿಮಾನ ಇರೋದರಿಂದನೇ ಇವನನ್ನ ನಾವು ವ್ಯಷ್ಟಿ ಪ್ರಪಂಚದ ಅಭಿಮಾನ ಅಂತ ಕರಿತೀವಿ. ಹಾಗೆ ಸಮಷ್ಟಿಯಲ್ಲಿ ಪರಮಾತ್ಮ ಅದೇ ಈಶ್ವರ ತಾನು ಎಲ್ಲ ಜೀವಿಗಳಿಗೆ ಹೋಗಿಸ್ಲಿಕ್ಕೋಸ್ಕರ ಸಲುವಾಗಿ ಸೂಕ್ಷ್ಮ ಶರೀರವನ್ನ ರಚನೆ ಮಾಡಿ ಆ ಸೂಕ್ಷ್ಮ ಶರೀರಕ್ಕೆ ತಾನು ಪ್ರವೇಶ ಮಾಡಿದ. ಹಾಗಾಗಿ ಅವನನ್ನ ಹಿರಣ್ಯ ಗರ್ಭ ಅಥವಾ ಹಿರಣ್ಯ ಗರ್ಭ ಅಂತ ಹೇಳಿ ಅವನನ್ನ ಕರಿತೀವಿ. ಅವನಿಗೆಲ್ಲ ಸಮಸ್ತ ಭೂಮಂಡಲದ ಸೂಕ್ಷ್ಮ ಶರೀರದ ಎಲ್ಲ ಗೊತ್ತಿದೆ ಅವನಿಗೆ. ಅದಕ್ಕೆ ಅವನು ಸರ್ವಜ್ಞ ಅಂತ ಕರೆದು. ಎಲ್ಲರ ದೇಹದಲ್ಲಿ ಅವನು ಹೇಗಿದ್ದಾನೆ ಅಂತಂದ್ರೆ, ಹಿರಣ್ಯ ಗರ್ಭ ಹೇಗಿದ್ದಾನೆ ಅಂತಂದ್ರೆ, ಗೀತಾಚಾರ್ಯ ಹೇಳಿದಾಗೆ ಅಹಂ ವೈಶ್ವಾನರೋ ಭೂತ್ವಾ. ಎಲ್ಲಾ ಜೀವಿಗಳಲ್ಲಿ ವೈಶ್ವಾನರನಾಗಿ ಅಂದ್ರೆ ಪ್ರಾಣದ ಅಭಿಮಾನಿಯಾಗಿರ್ತಕ್ಕಂತಹ ಹಸಿವು ಬಾಯಾರಿಕೆ ಅನ್ನುವಂತಹ ಒಂದು ಗುಣದಿಂದ ಸರ್ವರಲ್ಲಿ ಇದ್ದಾನೆ. ನನಗೆ ಹಸಿವಾಗುತ್ತೆ, ನಿನಗೆ ಹಸಿವಾಗುತ್ತೆ, ಪ್ರಾಣಿಗಳಿಗೆ ಹಸಿವಾಗುತ್ತೆ, ಪಕ್ಷಿಗಳಿಗೆ ಹಸಿವಾಗುತ್ತೆ, ಕೀಟಗಳಿಗೆ ಹಸಿವಾಗುತ್ತೆ, ಈ ಒಂದು ಕರೋನಾ ಕೂಡ ಹಸಿವಾಗುತ್ತೆ. ಆ ಹಸಿವಿನ ರೂಪದಲ್ಲಿರ್ತಕ್ಕಂಥವನನ್ನ ಹಿರಣ್ಯ ಗರ್ಭ. ಅವನನ್ನ ಆ ಒಂದೇ ಪರ್ಟಿಕ್ಯುಲರ್ ಆಗಿ ಬರೀ ಹಸಿವು ಬಾಯಾರಿಕೆಗೆ ಮಾತ್ರ ನಾವು ಮಾತನಾಡ್ಬೇಕು ಅಂದಾಗ ಅವಾಗ ಅವನನ್ನ ವೈಶ್ವಾನರ. ವೈಶ್ವಾನರ ನಮಗೆ ಸ್ಥೂಲವಾದ ಅಂದ್ರೆ ಫಿಸಿಕಲ್ ಮೈಂಡಿಗೆ ಗೋಚರವಾಗದೆ ಸೊ ಸೂಕ್ಷ್ಮ ಮನಸ್ಸಿಗೆ ಗೋಚರನಾಗಿರ್ತಕ್ಕಂಥವನು. ಹಸಿವಂತಕ್ಕಂಥದ್ದು ಹೇಗಿದೆ ತೋರಿಸ್ರಿ ಅಂತಂದ್ರೆ ಗೊತ್ತಾಗ ಹೇಳಕ್ ಬರೋದಿಲ್ಲ, ತೋರ್ಸಕ್ ಬರೋದಿಲ್ಲ, ಆದ್ರೆ ಫೀಲ್ ಆಗುತ್ತೆ ನಮ್ಗೆ. ಸೊ ಅದಕ್ಕೆ ಅದನ್ನ ಅಪಂಚೀಕೃತ ಭೂತಾತ್ಮ ಅಂತ ಕರೆಯೋದು. ಅದನ್ನ ಸ್ಥೂಲವಾಗಿ ತೋರ್ಸಕ್ ಬರೋದಿಲ್ಲ. ಮತ್ತೆ ಎಲ್ಲರಲ್ಲಿ ಇದೆ ಅದು. ಸಮಷ್ಟಿ ಜಗತ್ತಿನಲ್ಲಿ ಸೂಕ್ಷ್ಮ ಶರೀರದ ಅಭಿಮಾನಿಯಾಗಿ ಸರ್ವ ಇಂದ್ರಿಯಗಳ ನಿಯಂತ್ರವಾಗಿರ್ತಕ್ಕಂತಹ ಹಿರಣ್ಯ ಗರ್ಭ. ಆ ಹಿರಣ್ಯ ಗರ್ಭನನ್ನ ನಾವು ಅನುಭವ ಮಾಡಿಕೋಬೇಕು ಅಂತಂದ್ರೆ ಎಲ್ಲರ ಅಗ್ನಿ ರೂಪೇಣ ವೈಶ್ವಾನರನಾಗಿ ಸರ್ವ ಜೀವಿಗಳ ಹಸಿವು ಬಾಯಾರಿಕೆಗಳಿಗೆ ಕಾರಣನಾಗಿರ್ತಕ್ಕಂಥವನು. ಏನಕ್ಕೋಸ್ಕರ ಪರಮಾತ್ಮ ಈ ಶರೀರವನ್ನ ಸೃಷ್ಟಿ ಮಾಡಿದ ಅಂತಂದ್ರೆ ತದ್ಭೋಗಾಯ ಪುನರ್ಭೋಗ್ಯ ಭೋಗಾಯತನ ಜನ್ಮನೆ ಪಂಚೀಕರೋತಿ ಭಗವಾನ್ ಪ್ರತ್ಯೇಕಂ ಯದಾಧಿಕಂ. ಈ ಅಜ್ಞಾನದ ವಶದಲ್ಲಿರುವಂತವನು ಅಜ್ಞಾನವನ್ನ ಕಳೆದುಕೊಂಡು ತನ್ನ ಸ್ವಸ್ವರೂಪವನ್ನ ತಿಳಿದುಕೊಳ್ಳಲಿಕ್ಕೋಸ್ಕರ ಸಲುವಾಗಿ ಭಗವಾನ್. ಬಹಳ ಸುಂದರವಾಗಿರ್ತಕ್ಕಂತಹ ಶಬ್ದ ಭಗವಾನ್. ಸೊ ಭಗ ಅಂತಕ್ಕಂತಹದ್ದನ್ನ ನಾವು ಭಗವದ್ಗೀತೆಯಲ್ಲಿ ನೋಡಿದ್ದೀವಿ. ಭಗ ಅಂತಕ್ಕಂತಹದ್ದು 6 ಶಕ್ತಿಗಳಿಂದ ಪರಿಪೂರ್ಣನಾಗಿರ್ತಕ್ಕಂಥವನನ್ನ ಭಗವಾನ್ ಅಂತ ಕರಿತೀವಿ ಅಂತ. ಐಶ್ವರ್ಯಶ್ಚ ಸಮಗ್ರಶ್ಚ ಧರ್ಮಸ್ಯ ಯಶಸ್ಸಃ ಶ್ರೇಯಃ ಜ್ಞಾನ ವೈರಾಗ್ಯ ಯೋಶ್ಚೈವ ಷಣ್ಣಾಂ ಭಗವತೀರ್ಯತೆ ಉತ್ಪತ್ತಿಂ ವಿಲಯಂಚೈವ ಭೂತಾನಾಮಾಗತಿಂ ಗತಿಂ ವೇತ್ತಿ ವಿದ್ಯಾಮ ಅವಿದ್ಯಾಂಚ ಸವಾಚೋ ಭಗವಾನಿತಿ ಅಂತ. ಅಂದ್ರೆ ಭಗವಾನ್ ಅಂತಕ್ಕಂತಹ ಶಬ್ದ ಏನನ್ನ ನಮಗೆ ಇಂಡಿಕೇಶನ್ ಮಾಡುತ್ತೆ ಅಂತಂದ್ರೆ ಸಮಗ್ರವಾದ ಐಶ್ವರ್ಯ, ಸಮಗ್ರವಾದ ಧರ್ಮ, ಸಮಗ್ರವಾದ ಯಶಸ್ಸು, ಸಮಗ್ರವಾದ ಶ್ರೀ, ಸಮಗ್ರವಾದ ಜ್ಞಾನ, ಸಮಗ್ರವಾದ ವೈರಾಗ್ಯ. ಜೀವರ ಜಗತ್ತಿನ ಉತ್ಪತ್ತಿ, ಪ್ರಳಯ, ಬರುವಿಕೆ, ಹೋಗುವಿಕೆ, ವಿದ್ಯೆ, ಅವಿದ್ಯೆ,
ಇಷ್ಟರ ಸಮಗ್ರ ಜ್ಞಾನವನ್ನ ಹೊಂದಿರತಕ್ಕಂತಹ ಶಕ್ತಿಗೆ ಭಗವಾನ್ ಭಗ ಅಂದ್ರೆ ದೊಡ್ಡದು. ಎಲ್ಲ ಈ ಆರು ತತ್ವಗಳು ಅಂತ ಹೇಳಕ್ ಬರೋದಿಲ್ಲ, 6 ವಿಭೂತಿಗಳ ಸರ್ವಜ್ಞಾನವನ್ನ ಪಡೆದಿರ್ತಕ್ಕಂಥವನ್ನ ಭಗವಾನ್. ಇಡೀ ಸಮಸ್ತ ಜೀವರಾಶಿಗಳ ಉತ್ಪತ್ತಿ, ಸ್ಥಿತಿ, ಲಯ, ಬರುವಿಕೆ, ಹೋಗುವಿಕೆ ಮತ್ತು ಜಗತ್ತಿನಲ್ಲಿರ್ತಕ್ಕಂತಹ ವಿದ್ಯೆ, ಅವಿದ್ಯೆ ಎಲ್ಲವನ್ನ ಸಮಗ್ರವಾಗಿ ತಿಳಿದಿರತಕ್ಕಂಥವನನ್ನ ಭಗವಾನ್ ತಂದೆ. ಅದಕ್ಕೆ ಪರಮಾತ್ಮನಿಗೆ ಗೊತ್ತಿಲ್ಲದೆ ಇರ್ತಕ್ಕಂತಹದ್ದು ಯಾವುದಿಲ್ಲ ಅಂತ, ಎಲ್ಲವನ್ನ ನೋಡ್ತಕ್ಕಂಥವನು. ಅವನನ್ನ ಕಣ್ಣು ತಪ್ಪಿಸಿ ನಾವು ಏನ್ ಮಾಡಕ್ ಬರೋದಿಲ್ಲ. ಯಾಕಂತಂದ್ರೆ ಎಲ್ಲವೂ ಕೂಡ ಹೇಗೆ CC ಕ್ಯಾಮ್ರಾದಲ್ಲಿ, ಈಗ ನಾವು ಮಾಡರ್ನ್ ಆಗಿ ಭಾಷೆಯಲ್ಲಿ ಮಾತನಾಡ್ಬೇಕಂದ್ರೆ CC ಕ್ಯಾಮ್ರಾದಲ್ಲಿ ಹೇಗೆ ಒಂದು ರೂಮ್ಗೆ CC ಕ್ಯಾಮ್ರಾ ಕೂಡಿಸ್ಬಿಟ್ಟು ಅಂತಂದ್ರೆ ಆ ರೂಮಲ್ಲಿ ನಡೀತಕ್ಕಂತಹ ಆಕ್ಟಿವಿಟೀಸ್ ಹೇಗೆ ನಮ್ಗೆ ನಾವು ತಿಳ್ಕೋಬಹುದು. ಹಾಗೆ ಈ ಸ್ಯಾಟಲೈಟ್ ಅಂತ ಕರೀತಾರೆ, ಸ್ಯಾಟಲೈಟ್ ಬಿಟ್ಬಿಟ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಪರಮಾತ್ಮ ಒಂದು ಸ್ಯಾಟಲೈಟ್ ಕೂಡಿಸ್ಬಿಟ್ಟಿದ್ದೇನೆ. ಆ ಸ್ಯಾಟಲೈಟ್ ನಮಗ್ ಕಾಣೋದಿಲ್ಲ, ಅವನಿಗೆ ಕಾಣಿಸ್ತದೆ. ಸೊ ಹಾಗಾಗಿ ಅವನಿಗೆ ಪ್ರತಿಯೊಂದು ಜೀವ ಅದರ ಎಲ್ಲ ಆಗುವುಗಳು ಕೂಡ ಅವನಿಗೆ ಕರೆಕ್ಟ್ ಆಗಿ ಗೊತ್ತಿರ್ತದೆ. ಆ ಜೀವಿಗಳ ತದನುಗುಣವಾಗಿ ಅವನು ಜೀವಿಗಳ ಭೋಗಕ್ಕೋಸ್ಕರ ಸಲುವಾಗಿ ಬರೀ ಸೂಕ್ಷ್ಮ ಶರೀರದಿಂದ ಜೀವಿಗಳು ಭೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ಅಪಂಚೀಕೃತ ಭೂತಗಳನ್ನ ಪಂಚೀಕೃತ ಮಾಡಿದ. ಪಂಚೀಕರೋತಿ ಭಗವಾನ್ ಪ್ರತ್ಯೇಕಂ ವೇದಾಧಿಕಂ ಅಂದ್ರೆ ಇವನನ್ನ ಅವನೇನ್ ಮಾಡಿದ ಅಂತಂದ್ರೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿದ ಅಂತ. ಅಪಂಚೀಕೃತವಾಗಿರ್ತಕ್ಕಂತಹದ್ದು ಸಪರೇಟ್ ಆಗಿರ್ತಕ್ಕಂತಹ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನ ಅವನು ಪಂಚೀಕರಣ ಮಾಡಿದ. ದ್ವಿಧಾ ವಿಧಾಯ ಚೈಕೈಕಂ ಚತುರ್ಧಾ ಪ್ರಥಮಂ ಪುನಃ ಸ್ವಸ್ವೇತರ ದ್ವಿತೀಯಾಂ ಶೈಃ ಯೋಜನಾತ್ ಪಂಚ ಪಂಚತೆ. ಒಂದಕ್ಕೊಂದನ್ನ ಒಂದು ತನ್ನ ಮೂಲ ವಸ್ತುವನ್ನ ಕಳೆದುಕೊಳ್ಳದಂತೆ ಅದರ ಅರ್ಧ ಭಾಗವನ್ನ ಹಾಗೆ ಇಟ್ಟು ಉಳಿದ ಅರ್ಧ ಭಾಗವನ್ನ ಉಳಿದ ಭೂತಗಳಿಗೆ ಸೇರಿಸುತ್ತಾ ಒಂದು ಭೂತದ ಗುಣ ಉಳಿದ 4 ಭೂತಗಳಿಗೆ ಸಮಾನವಾಗಿ ಹಂಚಿದ. ಹಾಗೆ ಪ್ರತಿಯೊಂದು ಭೂತದ ಅರ್ಧ ಅಂಶವನ್ನ ಆ ಭೂತದಲ್ಲೇ ಇಟ್ಟು ಉಳಿದ ಅರ್ಧ ಅಂಶವನ್ನ ಉಳಿದ ಎಲ್ಲ ಭೂತಗಳಿಗೆ ಹಂಚಿದ. ಸೊ ಈ ರೀತಿಯಾಗಿ ಒಂದರಲ್ಲಿ 4 ಬೆರೆಸಿದ. ಆಕಾಶದ ಜೊತೆಗೆ ವಾಯು, ಅಗ್ನಿ, ಜಲ, ಪೃಥ್ವಿಯನ್ನು ಧರಿಸಿದ. ಹಾಗೆ ವಾಯು, ಹಾಗೆ ಅಗ್ನಿ, ಹಾಗೆ ಜಲ, ಹಾಗೆ ಪೃಥ್ವಿ. ಸೊ ಹೀಗೆ ಮಾಡಿರೋದ್ರಿಂದನೇ ಅವು ಎಲ್ಲ ಒಂದು ಮಿಕ್ಸ್ ಆಗಿ ಒಂದು ಕಡೆ ಸೇರ್ಕೊಂಡ್ಬಿಟ್ಟು ಅದೇನಾಯ್ತು ಅಂತಂದ್ರೆ ಅದು ಪಂಚೀಕರಣ. ಪಂಚಭೂತಗಳಿಂದ ಗ್ರಾಸ್ ಆಗಿ ಸ್ಥೂಲವಾದ ಶರೀರವನ್ನ ನಿರ್ಮಾಣ ಮಾಡಕ್ಕಾಯಿತು. ಅಂತಹ ಸ್ಥೂಲ ಜಗತ್ತನ್ನ ಪರಮಾತ್ಮ ಜೀವಿಗಳ ಭೋಗಕ್ಕೋಸ್ಕರ ಸಲುವಾಗಿ ಸೃಷ್ಟಿ ಮಾಡಿದ. ತೈರಂಡಸ್ತತ್ರ ಭುವನಂ ಭೋಗ್ಯ ಭೋಗಾಶ್ರಯೋದ್ಭವಃ ಹಿರಣ್ಯಗರ್ಭ ಸ್ಥೂಲೇಸ್ಮಿನ್ ದೇಹೇ ವೈಶ್ವಾನರೋ ಭವೇತ್. ಸ್ಥೂಲವಾದ ಪ್ರಪಂಚವನ್ನ ಜೀವಿಗಳಿಗೋಸ್ಕರ ಸಲುವಾಗಿ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ ಅಂತ. ಬರೀ ಈ ಭಾರತ ದೇಶ ಅಷ್ಟೇ ಅಲ್ಲ, ಬರೀ ಈ ಭೂಮಿ ಅಲ್ಲ, ಬ್ರಹ್ಮಾಂಡ ಅಂತಂದ್ರೆ ಅದು ಇನ್ನೂ ನಾವು
ಸೈನ್ಸ್ ಪ್ರಕಾರ ರೆಕಗ್ನೈಸ್ ಮಾಡೋಕ್ಕಾಗಿಲ್ಲ ನಾವು. ಕೇವಲ ನಮಗೆ ಸದ್ಯದ ಮಟ್ಟಿಗೆ ಸೂರ್ಯನಿಂದ ಹಿಡಿದು ಚಂದ್ರನಿಂದ ಹಿಡಿದು ಭೂಮಿಯವರೆಗೆ ಇನ್ನು ಅಲ್ಲಲ್ಲಿ ಕಾಣತಕ್ಕಂತಹ ನಕ್ಷತ್ರಗಳನ್ನ ಸುಮ್ಮನೆ ನೋಡ್ತಾ ಇದ್ದೀವಿ, ಆದರೆ ಅವು ಪರಿಶೀಲನೆ ಮಾಡೋಕ್ಕಾಗಿಲ್ಲ ನಮಗೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಬ್ರಹ್ಮಾಂಡವನ್ನೇ ರಚನೆ ಮಾಡಿದ. ಈ ಬ್ರಹ್ಮಾಂಡ ಅಂತಕ್ಕಂತಹದ್ದು ಬಹಳ ದೊಡ್ಡ ಶಬ್ದ. ಇದನ್ನ ಶಾಸ್ತ್ರಕಾರರು ಈ ಬ್ರಹ್ಮಾಂಡ ಅಂತಕ್ಕಂಥದ್ದು 14 ಲೋಕಗಳಿದೆ ಅಂತ. ಊರ್ಧ್ವ ಲೋಕಗಳು 7 ಮತ್ತೆ ಅಧೋಲೋಕಗಳು 7 ಅಂತ. ಸೊ ಅದು ಇನ್ನೂ ಹಾಗೆ ಅದನ್ನ ಬರೀ ಶಬ್ದ ರೂಪೇಣ ಅರ್ಥ ಮಾಡ್ಕೋಬೇಕಾಗ್ಲಿ ಅದನ್ನ ನಾವು ಡೈರೆಕ್ಟ್ ಆಗಿ ತೋರ್ಸಕ್ಕಿಲ್ಲ. ನಮಗೆ ಗಾಯತ್ರಿ ಮಂತ್ರವನ್ನು ನೋಡಿದಾಗ ಗೊತ್ತಾಗುತ್ತೆ. ಆ ಗಾಯತ್ರಿ ಮಂತ್ರದಲ್ಲಿ ಲೋಕಗಳನ್ನ ಅಡ್ರೆಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಜನಲೋಕ, ಮಹಾಲೋಕ, ತಪೋಲೋಕ, ಸತ್ಯಲೋಕ. ಈ ಭೂಲೋಕದಿಂದ ಹಿಡ್ಕೊಂಡ್ಬಿಟ್ಟು ಸತ್ಯಲೋಕದವರೆಗೆ ಈ 7 ಲೋಕಗಳು ಉತ್ತರೋತ್ತರ ಲೋಕಗಳು. ಈಗ ನಾವಿರ್ತಕ್ಕಂಥದ್ದು ಭೂಲೋಕ, ಅದಕ್ಕಿಂತ ಮೇಲದು ಭುವರ್ಲೋಕ, ಅದಕ್ಕಿಂತ ಮೇಲದು ಸುವರ್ಲೋಕ, ಜನಲೋಕ, ಮಹಾಲೋಕ, ತಪೋಲೋಕ, ಕೊನೆಗೆ ಸತ್ಯಲೋಕ. ಮತ್ತೆ ಅಲ್ಲಿಂದ ಹಿಡಿದು ಕೆಳಗಡೆಗೆ 7 ಲೋಕಗಳಿದೆ. ಅಧೋಲೋಕಗಳು ಅತಲ, ವಿತಲ, ಸುತಲ, ರಸಾತಲ, ತಲಾತಲ, ಮಹಾತಲ, ಪಾತಾಳ. ಹೀಗೆ ಕೆಳಗಡೆ ಮತ್ತು ಮೇಲೆ ನಾವು ಮಧ್ಯದಲ್ಲಿರ್ತಕ್ಕಂಥವ್ರು. ಅದಕ್ಕೆ ಗೀತಾಚಾರ್ಯ ಗೀತೆಯಲ್ಲಿ ಊರ್ಧ್ವಂ ಸತ್ವಸ್ಥಾಹ, ಯಾರು ಸಾತ್ವಿಕ ಸಂಪನ್ನನಾಗಿರ್ತಕ್ಕಂಥವನು ಅವನು ಊರ್ಧ್ವ ಲೋಕಕ್ಕೆ ಹೋಗ್ತಾನೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ ಮಧ್ಯೆ ತಿಷ್ಠಂತಿ ರಾಜಸಾಹ. ರಜೋಗುಣದವನು ಮಧ್ಯದಲ್ಲಿರ್ತಾನೆ ಅಂತಂದ್ರೆ ಅವನು ಭೂಲೋಕದಲ್ಲಿನೇ ಇರ್ತಾನೆ. ಅವನು ಮತ್ತೆ 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 ಶರೀರವನ್ನ ತಗೊಳ್ತಾನೆ, ಮೇಲೆ ಹೋಗೋದಿಲ್ಲ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ ಮಧ್ಯೆ ತಿಷ್ಠಂತಿ ರಾಜಸಾಹ ಜಘನ್ಯ ಗುಣರಪ್ತಿಸ್ಥಾಹ ಅಧೋ ಗಚ್ಚಂತಿ ತಾಮಸಾಹ. ಯಾರು ತಾಮಸಿಕ ಪ್ರವೃತ್ತಿಯವನು, ಪುಣ್ಯವಶಾತ್ ಅವನು ಮನುಷ್ಯ ರೂಪ ತಗೊಂಡಿದ್ರೂ ಕೂಡ ಅವನು ಮಾಡುವಂತಹ ಕ್ರಿಯೆಗಳಿಂದ ಅವನು ಮತ್ತೆ ಅಧೋಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಅವನು ಮನುಷ್ಯನಾಗಿರ್ತಾನೆ ಖರೆ, ಆದರೆ ಅವನ ಎಲ್ಲ ವೃತ್ತಿಗಳು ಪ್ರಾಣಿ ಪಕ್ಷಿಗಳ ತರ ಇರ್ತವೆ. ಸೊ ಹಾಗಾಗಿ ಅವನು ಎಷ್ಟು ಉತ್ತಮವಾಗಿರ್ತಕ್ಕಂತಹ ಊರ್ಧ್ವಗತಿಯ ಲೋಕವನ್ನು ತಗೊಂಡಿದ್ರು ಅವನು ಮಾಡುವಂತಹ ಚಟುವಟಿಕೆಯಿಂದ ಅವನು ಅಧೋಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ಇದು ಎಲ್ಲನೂ ಕೂಡ ಜೀವಿಗಳ ಭೋಗಕ್ಕೋಸ್ಕರ ಸಲುವಾಗಿ. ನೋಡಿ, ಮೋಕ್ಷಕ್ಕಾದ್ರೂ ಹೋಗ್ಬೋದು, ಇಲ್ಲ ಪಾತಾಳಕ್ಕಾದ್ರೂ ಹೋಗ್ಬೋದು, ಇಲ್ಲ ರಜೋಗುಣದಲ್ಲಿ ಇದೇ ಭೂಮಿಯಲ್ಲಿ ಇರ್ಬೋದು, ಬೇರೆ 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 ಡ್ರೆಸ್ ಚೇಂಜ್ ಮಾಡಿಕೊಂಡು. ಈ ಬ್ರಹ್ಮಾಂಡವನ್ನ ಪರಮಾತ್ಮ ಜೀವಿಗಳ ಭೋಗಕ್ಕೋಸ್ಕರ ಸಲುವಾಗಿ, ಮುಕ್ತಿಗೋಸ್ಕರ ಸಲುವಾಗಿ, ಕರ್ಮವನ್ನ ಭೋಗಿಸ್ಲಿಕ್ಕೋಸ್ಕರ ಸಲುವಾಗಿ, ಇನ್ನು ವಿಕೃತವಾಗಿರ್ತಕ್ಕಂತಹ ಗುಣಾದಿಗಳನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೋಸ್ಕರ ಸಲುವಾಗಿ, ಯಾವ್ದಕ್ಕಾರ ತಿಳ್ಕೊಡ್ರಿ ಇಂತನೂ ಕೂಡ ಅವರವರ ವಾಂಛೆಗಳು ಏನಿದವೋ ಹಾಗೆ ಅನುಭವಿಸ್ಲಿಕ್ಕೆ ತದನುಗುಣವಾಗಿ ಲೋಕಗಳನ್ನ ಸೃಷ್ಟಿ ಮಾಡಿಬಿಟ್ಟ ಅಂತ. ನಾವು ಹಿಂದಿನ ಕಾಲದಲ್ಲಿ ಈ ದೇವಿ ಪಾರಾಯಣ ಮಾಡುವಾಗ ರಾಕ್ಷಸರನ್ನ ನೋಡ್ತಾ ಇದ್ವಿ ನಾವು. ರಾಕ್ಷಸರು ಅಂತಂದ್ರೆ ಪರದೆಗೆ ಪೀಡೆಯನ್ನ ಕೊಡ್ತಕ್ಕಂಥವ್ರು ಅಂತ. ಮತ್ತೆ ಅವರು ಹೇಗಿರ್ತಾರಂದ್ರೆ ಅವರು ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ, ಅವರಿಗೆ ಆಕಾಶಗಮನ ಮಾಡ್ಲಿಕ್ಕೆ ಗೊತ್ತು. ಮತ್ತೆ ಅವರು ಕ್ಷಣದಲ್ಲೇ ಒಂದೇ ಒಂದು ಬಿಂದುವಿನಿಂದ ಅನಂತ
ಜೀವರಾಶಿಗಳು ಉತ್ಪತ್ತಿ ಆಗತಕ್ಕಂತಹ ಕೆಪಾಸಿಟಿ ಇದೆ ಅಂತೇಳಿ ನಾವು ದೇವಿ ಪಾರಾಯಣದಲ್ಲಿ ರಕ್ತಬೀಜ ಅಂತ ಒಬ್ಬ ಅಸುರ ಬರ್ತಾನೆ. ಅವನು ದೇವಿ ಅವನನ್ನು ಸಂಹಾರ ಮಾಡುವಾಗ ಒಂದು ಹನಿ ರಕ್ತ ಭೂಮಿಗೆ ಬಿದ್ದರೆ ಮತ್ತೆ ಅವನಂತ 1000 ಜನ ಬರ್ತಿದ್ರು ಅಂತ. ಸೊ ಈಗ ನಾವು ಆ ಅಸುರ ಗುಣವನ್ನ ನಾವು ಕರೋನಾದಲ್ಲಿ ನೋಡ್ಬೋದು ಅಂತ ಕಾಣಿಸ್ತದೆ ಮೋಸ್ಟ್ಲಿ. ಕರೋನಾ ಅಂತಕ್ಕಂತಹದ್ದು ಕೂಡ ಈ ಮನುಷ್ಯ ಕುಲವನ್ನ ಹಿಂಸೆ ಮಾಡತಕ್ಕಂತಹದ್ದು ರಾಕ್ಷಸಿ ಗುಣ. ಮತ್ತೆ ಈಗ ರೂಪಾಂತರ ಕರೋನಾ, ಇದು ಯಾವಾಗಾದ್ರೂ ಇದೆ. ಇಲ್ಲ ಅವಾಗಿನ ಕಾಲದಾಗ ಮಾತ್ರ ರಾಕ್ಷಸರಿದ್ರು, ಇವಾಗ ರಾಕ್ಷಸರಿಲ್ಲ, ಹಾಗೆಲ್ಲದು ಅವನು ನೋಡ್ತಕ್ಕಂಥ ಬರವಣಿಗೆಯಲ್ಲಿ ಏನಾಗುತ್ತೆ ಅಂದ್ರೆ, ಬರೆಯುವಾಗ ಭಾಷಾ ವ್ಯವಸ್ಥೆಯಿಂದ ಅದಕ್ಕೊಂದು ರೂಪ ಕೊಡ್ತಾರೆ ಅಷ್ಟೇ ಆಗ್ಲಿ, ಅದರ ಭಾವ ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ಈಗಲೂ ಕೂಡ ಹೊರಗೆ ಪೀಡನೆ ಮಾಡ್ತಕ್ಕಂತಹ ನಾವು ಈ ರೂಪಗಳನ್ನು ಬಿಟ್ಬಿಡೋಣ, ಬರೀ ಜೀವಿಗಳನ್ನ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ಗೊತ್ತಾಗುತ್ತೆ ನಮ್ಗೆ. ಅದಕ್ಕೆ ಮನುಷ್ಯ ಯಾವಾಗ್ಲೂ ಕೂಡ ಬುದ್ಧಿ ಬಂದ ಮೇಲೆ ನಾವು ಸಾಧ್ಯವಾದಷ್ಟು ಪರರಿಗೆ ಹಿಂಸೆ ಕೊಡಬಾರ್ದು. ನಾವು ಪರರಿಗೆ ಹಿಂಸೆ ಕೊಟ್ರೆ ಆ ಹಿಂಸೆ ಇನ್ಯಾವುದೋ ರೂಪದಲ್ಲಿ ನಮ್ಮನ್ನ ಪೀಡಿಸ್ತದೆ ಅಂತ ನೋಡಿ. ಈಗಲೂ ಕೂಡ ನೋಡಿ, ಅದು ಕರೋನಾ ಎಲ್ಲರ ಮೇಲೆ ಅಟ್ಯಾಕ್ ಮಾಡಿದನಂತೆ ಮತ್ತೆ. ಅಂದ್ರೆ ಏನ್ ಗೊತ್ತಾಯ್ತು ಅಂತಂದ್ರೆ, ಯಾರು ಹಿಂಸೆ ಮಾಡಿರಂಗಲ್ವೋ ಅವ್ರನ್ನ ಮುಟ್ಟೋದಿಲ್ಲ, ಅದು ಯಾರು ಹಿಂಸೆ ಮಾಡಿರ್ತಾರೋ ಅವ್ರನ್ನ ಮುಟ್ತದೆ ಅಂತ ಅರ್ಥ ಆಗ್ತದೆ. ಇದು ತುಂಬಾ 100% ಅಲ್ಲ, ಸುಮ್ಮನೆ ನಾವು ತಿಳ್ಕೊಳಕ್ಕೆ ಒಂದು ಐಡಿಯಾ. ಯಾವಾಗಲೂ ಕೂಡ ಸೂಕ್ಷ್ಮವಾಗಿರ್ತಕ್ಕಂತಹದನ್ನ ಸೂಕ್ಷ್ಮವಾಗಿ ನೋಡಕ್ ಬರ್ಬೇಕು ನಮ್ಗೆ. ಸೊ ಹಾಗಾಗಿ ಎಲ್ಲ ಜೀವಿಗಳ ಭೋಗಕ್ಕೋಸ್ಕರ ಸಲುವಾಗಿ, ಸರ್ವ ಜೀವಿಗಳ ಭೋಗಕ್ಕೋಸ್ಕರ ಸಲುವಾಗಿ ಪರಮಾತ್ಮ ಮೇಲಿನ ಲೋಕಗಳು ಮತ್ತು ಅಧೋ ಲೋಕಗಳು ಪಂಚೀಕೃತ ಅಂದ್ರೆ ಅದನ್ನ ಒಂದಕ್ಕೊಂದು ಮಿಕ್ಸ್ ಮಾಡಿ ಪರಮಾತ್ಮ ಜಗತ್ತನ್ನ ಸೃಷ್ಟಿ ಮಾಡಿದ. ಈ ಸಮಷ್ಟಿ ಸ್ಥೂಲ ಶರೀರದ ಅಭಿಮಾನಿಯಾಗಿ ಅವನು ವಿರಾಟನಾದ, ವ್ಯಷ್ಟಿ ಶರೀರದ ಅಭಿಮಾನಿಯಾಗಿ ಇವನನ್ನ ವಿಶ್ವ ಅಂತ ಕರೆದ್ರು. ಇಲ್ಲಿ ವ್ಯಷ್ಟಿ ಮತ್ತು ಸಮಷ್ಟಿ. ವ್ಯಷ್ಟಿ ಅಂತಂದ್ರೆ ಸ್ಥೂಲ ಶರೀರ, ಸಮಷ್ಟಿ ಅಂತಂದ್ರೆ ಬ್ರಹ್ಮಾಂಡದ ಸ್ಥೂಲ ಶರೀರ. ಸೂಕ್ಷ್ಮ ಶರೀರ ವ್ಯಷ್ಟಿ ಅಂತಂದ್ರೆ 17 ತತ್ವಗಳಿಂದ ಈ ಶರೀರದಲ್ಲಿ ಕಾಣಿಸಿಕೊಳ್ತಕ್ಕಂತಹ, ಶರೀರದಲ್ಲಿ ಮೂಡಿರ್ತಕ್ಕಂತಹ ಸೂಕ್ಷ್ಮ ಶರೀರ, ಅದು ಸೂಕ್ಷ್ಮ ಶರೀರ, ಅದರ ಅಭಿಮಾನಿ ತೈಜಸ. ಇನ್ನು ಸಮಷ್ಟಿ ಸೂಕ್ಷ್ಮ ಶರೀರದ ಅಭಿಮಾನಿ ಹಿರಣ್ಯಗರ್ಭ. ಹಾಗೆ ವ್ಯಷ್ಟಿ ಕಾರಣ ಶರೀರದ ಅಭಿಮಾನಿ ಪ್ರಾಜ್ಞ, ಸಮಷ್ಟಿ ಕಾರಣ ಶರೀರದ ಅಭಿಮಾನಿ ಈಶ್ವರ. ಆದರೆ ಇಷ್ಟೇ ವ್ಯತ್ಯಾಸ, ಈಶ್ವರನಿಗೆ ಮಾಯೆ ಇಲ್ಲದೆ ಇರೋದರಿಂದ ಅವನಿಗೆ ಸಮಗ್ರ ಜ್ಞಾನ ಇದೆ. ಜೀವನಿಗೆ ಅಜ್ಞಾನದಿಂದ ಸಮಗ್ರವಾದ ಜ್ಞಾನ ಇಲ್ಲ. ಇಬ್ಬರೂ ಸಮಾನರೇ. ಆದರೆ ಅವನಿಗೆ ಸಮಗ್ರ ನಾಲೆಡ್ಜ್ ಇರೋದ್ರಿಂದ ಅದನ್ನ ಎಂಜಾಯ್ ಮಾಡ್ತಾನೆ. ಇವನಿಗೆ ಈ ಸಮಗ್ರ ನಾಲೆಡ್ಜ್ ಇಲ್ದಿರೋದ್ರಿಂದ ಈ ಪರಮಾತ್ಮ ಪ್ರೊವೈಡ್ ಮಾಡಿರ್ತಕ್ಕಂತಹ ಈ ಭೋಗದ ಸಂಪತ್ತನ್ನ ತನ್ನ ಸ್ವ ಇಚ್ಛೆಯಿಂದ, ತನ್ನದೇ ಆಗಿರ್ತಕ್ಕಂತಹ ಅಜ್ಞಾನದಿಂದ ಸುಖ ದುಃಖವಾಗಿ ಮಾರ್ಪಡಿಸಿಕೊಂಡು ದುಃಖಿತನಾಗಿದ್ದಾನೆ. ಬಂಧನಕ್ಕೆ ಕಾರಣನಾಗಿದ್ದಾನೆ, ಭಯಕ್ಕೆ ಕಾರಣನಾಗಿದ್ದಾನೆ. ಭಯ, ಬಂಧನ, ದುಃಖ, ಪಾಪ ಪ್ರಜ್ಞೆ, ಪುಣ್ಯದ ಸಂಪಾದನೆ, ಹೀಗೆ
ಅನೇಕ ಗೊಂದಲಗಳಲ್ಲಿ ತನ್ನನ್ನು ತಾನು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಯಾಕೆಂತಂದ್ರೆ ಯಾವುದೂ ಅವನಿಗೆ ಪರಿಪೂರ್ಣವಾಗಿರ್ತಕ್ಕಂತಹ ಜ್ಞಾನ ಇಲ್ಲ. ಪರಮಾತ್ಮ ಭೋಗಕ್ಕೋಸ್ಕರ ಸಲುವಾಗಿ ಇಷ್ಟು ವಿಶಾಲವಾಗಿರ್ತಕ್ಕಂತಹ ಬ್ರಹ್ಮಾಂಡವನ್ನ ಪ್ರೊವೈಡ್ ಮಾಡಿದ. ಈ ಎಲ್ಲಾ ಲೋಕಗಳಲ್ಲಿ ಆನಂದವಾಗಿ ಹಾರಾಡಬಹುದಾಗಿತ್ತು. ಯಾವ ಲೋಕನು ಕೂಡ ಕನಿಷ್ಠ ಅಲ್ಲ, ಯಾವ ಲೋಕನು ಕೂಡ ಶ್ರೇಷ್ಠ ಅಲ್ಲ ಜ್ಞಾನಿಗೆ. ಆದ್ರೆ ಯಾವಾಗ ನಾವು ಅಜ್ಞಾನಕೋಶರಾಗುತ್ತೀವಿ ಅವಾಗ ನಾವೇನಾಗ್ತೀವಿ ಅಂತಂದ್ರೆ ನಮಗೆ ಭೇದ ಕಾಣಿಸಿಕೊಡುತ್ತದೆ. ಆ ಭೇದದಿಂದ ನಮಗೆ ಇದು ಕಡಿಮೆ, ಇದು ಹೆಚ್ಚು, ಅದು ಉತ್ತಮ, ಇದು ಕನಿಷ್ಠ, ಇದು ಮಧ್ಯಮ, ಹೀಗೆಲ್ಲ ಗೊಂದಲಗಳ ಗೂಡಾಗಿ ಅವಿದ್ಯಾವಂತರಾದ್ರೂ ಅಷ್ಟೇ ಸಮಸ್ಯೆ ಇದೆ, ವಿದ್ಯಾವಂತರಾದ್ರೂ ಅಷ್ಟೇ ಸಮಸ್ಯೆ ಇದೆ. ಆರ್ಥಿಕವಾಗಿ ಬಡತನ ಇರುವಾಗಲೂ ಕೂಡ ಈ ಸಮಸ್ಯೆ ಇತ್ತು. ಆರ್ಥಿಕವಾಗಿ ನಾವು ಬೆಳವಣಿಗೆ ಆದಾಗಲೂ ಕೂಡ ಮತ್ತೆ ಇನ್ನೊಂದು ರೀತಿಯಾಗಿರ್ತಕ್ಕಂತಹ ಸಮಸ್ಯೆ. ಅಂತೂ ಸಮಸ್ಯೆಗಳಿಂದ ಮನುಷ್ಯ ಮುಕ್ತನಾಗಿಲ್ಲ. ಇದು ಇಲ್ಲಿಯವರೆಗೆ ಪರಮಾತ್ಮನಾಗಿರ್ತಕ್ಕಂಥದ್ದು ಹಿಡಿದು ಜೀವಿಯವರೆಗೆ ವ್ಯವಸ್ಥೆಯನ್ನ ಸಮಗ್ರವಾಗಿ ತುಂಬಾ ಡಿಟೇಲ್ ಆಗಿಲ್ಲದೆ ಇದ್ರೂ ಕೂಡ ನಮ್ಮ ಅನುಭವಕ್ಕೆ ಬರುವ ಹಾಗೆ ವಿವರಣೆಯನ್ನ ನಾವು ನೋಡಿದ್ವಿ. ಈಗ ಈ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥವನನ್ನ ಈ ಸ್ಥಿತಿಯಿಂದ ಬಿಡುಗಡೆಗೊಳಿಸ್ಲಿಕ್ಕೋಸ್ಕರ ಸಲುವಾಗಿ ಪರಮಾತ್ಮ ತಾನೇ, ಅವನು ಕರುಣಾಮಯಿ ಕೂಡ. ಆ ಕರುಣಾಮಯಿಯಾಗಿರ್ತಕ್ಕಂತಹ ಪರಮಾತ್ಮ ಈ ಜೀವರ ದುಃಖ ನಿವಾರಣೆಗೋಸ್ಕರ ಸಲುವಾಗಿ ಅದಕ್ಕೆ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಈಶ್ವರೋ ಗುರು ರಾಜ್ಞೇತಿ ಮೂರ್ತಿ ಭಾಗಿನಿ. ಆ ಪರಮಾತ್ಮ ಈ ಭೋಗಕ್ಕೋಸ್ಕರ ಸಲುವಾಗಿ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ. ಈ ಬ್ರಹ್ಮಾಂಡದಲ್ಲಿ ಅವನು ಸಂತೋಷವಾಗಿ ಸ್ವಚ್ಛಂದವಾಗಿ ಹಾರಾಡಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ತನ್ನದೇ ಆಗಿರ್ತಕ್ಕಂತಹ ಒಂದು ಸೀಮೆಯನ್ನ ಮಾಡಿಕೊಂಡಿದ್ದಾನೆ, ತಾನು ಇಷ್ಟೇ ಅಂತಕ್ಕಂತಹದ್ದು. ಯಾಕಂತಂದ್ರೆ ಯಾವಾಗ ಈ ಲೊಕೇಶನ್, ಈ ಸ್ಥೂಲ ಶರೀರದಲ್ಲಿ ಅವನು ಬಂದಿಯಾಗ್ಬಿಟ್ನೋ ತನ್ನನ್ನು ತಾನು ಇಷ್ಟೇ ಅಂತ ಶೀಲ್ಡ್ ಮಾಡ್ಕೊಂಡ್ಬಿಟ್ಟಾನೆ. ಹೆಂಗ ಕರೋನಾ ಅಟ್ಯಾಕ್ ಆಗಿರೋರಿಗೆ ಐಸೋಲೇಷನ್ ಹೆಂಗ್ ಮಾಡ್ತಾರಲ್ಲ ಹಾಗೆ, ಅವರು ಇರೋ ರೂಮು ಇರೋ ಕಾಟ ಬಿಟ್ಟು ಮುಂದ್ ಕಡೆ ಚಲಿಸಬಾರ್ದು ಅನ್ನೋ ತರ ಹೆಂಗ್ ಮಾಡ್ತಾರೋ ಹಾಗೆ ಈಗ ನಾವು ಕೂಡ ಈ ಜೀವತ್ವ, ಈ ಲಿಮಿಟೇಷನ್ ಇರ್ತಕ್ಕಂತಹ ಒಂದು ಅಜ್ಞಾನದ ಸೋಂಕು ತಗಲಿಬಿಟ್ಟಿದೆ ನಮ್ಮೆಲ್ಲರಿಗೆ. ಈ ಸೋಂಕಿನಿಂದ ನಾವೆಲ್ಲರೂ ಹೊರಗಡೆ ಬರ್ಬೇಕಾಗಿದೆ. ಈ ಸೋಂಕಿನಿಂದ ಹೊರಗಡೆ ಬರ್ಲಿಕ್ಕೋಸ್ಕರ ಸಲುವಾಗಿ ಪರಮಾತ್ಮ ತಾನೇ ಯಾವುದನ್ನ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ನೋ, ಸೃಷ್ಟಿ ಮಾಡಿ ಈ ಬ್ರಹ್ಮಾಂಡದಲ್ಲಿ ದುಃಖ ಪಡತಕ್ಕಂತಹ ಜೀವಿಗಳಿಗೋಸ್ಕರ ಸಲುವಾಗಿ ತಾನೇ ಶರೀರವನ್ನ ಧಾರಣೆ ಮಾಡಿ ಹೇಗೆ ಜೀವಿಗಳನ್ನ ಉದ್ಧಾರ ಮಾಡ್ತಾನೆ ಅನ್ನುವಂತಹ ತಿಳಿಸ್ಲಿಕ್ಕೋಸ್ಕರ ಸಲುವಾಗಿ ಇಷ್ಟು ಒಂದು ವ್ಯವಸ್ಥಿತವಾದ ಪ್ರಕ್ರಿಯೆಯನ್ನ ಶಾಸ್ತ್ರಕಾರರು ನಮಗೆ ತಿಳಿಸಿಕೊಟ್ರು. ತೈಜಸ ವಿಶ್ವತಾಂ ಯಾತ ದೇವತೀರ್ಯಜ್ಞರಾಗಯೇ ತೇ ಪರಾದರ್ಶಿನ ಪ್ರತ್ಯಕ್ ತತ್ವಬೋಧ ವಿವರ್ಜಿತಾಃ. ಈ
ಪ್ರತ್ಯಗಾತ್ಮನನ್ನ ತಿಳಿಯಲಾರದೆ ಕೇವಲ ವಿಶ್ವನಾಗಿ ತೈಜಸನಾಗಿ ಈ ಶರೀರದ ಅಭಿಮಾನವನ್ನಷ್ಟೇ ಹೊಂದಿ ಈ ಜನನ ಮರಣ ದುಃಖಗಳಿಗೆ ಕಾರಣವಾಗಿರತಕ್ಕಂತಹ ಈ ಜೀವನನ್ನ ನಮಗೆ ಇಷ್ಟು ಶ್ಲೋಕಗಳಲ್ಲಿ ಪರಿಚಯ ಮಾಡಿಸಿ ಸೊ ಹೀಗೆ ಇದರಿಂದ ಹೊರಗಡೆ ಬರ್ಲಿಕ್ಕೋಸ್ಕರ ಸಲುವಾಗಿ ಬಹಳ ಸುಂದರವಾಗಿರ್ತಕ್ಕಂತಹ ಶ್ಲೋಕ. ಸೊ ಕುರುವತೆ ಕರ್ಮ ಭೋಗಾಯ ಕರ್ಮ ಕರ್ತುಂ ಚ ಭುಂಜತೆ ನದ್ಯಾಂ ಕೀಟ ಇವ ವರ್ತಾತ್ ಅವರ್ತಾಂತರಮಾಸುತೆ ಅವರ್ತಾಂತರಮಾಶುತೆ ವ್ರಜಂತೋ ಜನ್ಮನೋ ಜನ್ಮ ಲಭಂತೆ ನೈವ ನಿರುರುತಿಂ ಕುರುವತೆ ಕರ್ಮ ಭೋಗಾಯ ಕರ್ಮ ಕರ್ತುಂ ಚ ಭುಂಜತೆ ಅದ್ಯಾಂ ಕೀಟ ಇವ ವರ್ತಾತ್ ಅವರ್ತಾಂತರಮಾಶುತೆ ವ್ರಜಂತೋ ಜನ್ಮನೋ ಜನ್ಮನ ಲಭಂತೆ ನೈವ ನಿರುರುತಿಂ. ಬಹಳ ಸುಂದರವಾಗಿರ್ತಕ್ಕಂತಹ ಶ್ಲೋಕ. ಕುರುವತೆ ಕರ್ಮ ಭೋಗಾಯ ತಮ್ಮ ಸುಖಗಳಿಗೋಸ್ಕರ ಸಲುವಾಗಿ ಕುರುವತೆ ಕರ್ಮ ಭೋಗಾಯ ಕರ್ಮ ಕರ್ತುಂಚ ಭುಂಜತೆ ತಮ್ಮ ತಮ್ಮ ಅನುಭವಗಳಿಗೋಸ್ಕರ ಸಲುವಾಗಿ ಆವಾವ ಶರೀರದ ಪ್ರವೇಶ ಮಾಡಿ ಜೀವಿಗಳು ಕರ್ಮಗಳನ್ನ ಮಾಡುತ್ತಾರೆ. ಕರ್ಮಗಳನ್ನ ಮಾಡಿದ ಮೇಲೆ ಅದರ ಫಲ ಬರ್ತದೆ, ಮತ್ತೆ ಅದರ ಫಲವನ್ನು ಅನುಭವಿಸ್ತಾರೆ. ಮತ್ತೆ ಕರ್ಮ ಮಾಡುವಾಗ ಏನು ಕರ್ಮದ ಕಾರಣದಿಂದ ಒಂದಿಷ್ಟು ವಿಕರ್ಮಗಳನ್ನ ಮಾಡ್ತಾರೋ ಅದರ ತದನುಗುಣವಾಗಿ ಮತ್ತೆ ಅದರ ಫಲವನ್ನು ಪಡಿತಾರೆ, ಮತ್ತೆ ಕರ್ಮವನ್ನು ಮಾಡ್ತಾರೆ, ಮತ್ತೆ ಫಲವನ್ನು ಪಡಿತಾರೆ. ಸೊ ಹೀಗೆ ಸದಾ ಕರ್ಮ ಮಾಡೋದು ಫಲ ಪಡೆದು, ಕರ್ಮ ಮಾಡೋದು ಫಲ ಪಡೆದು, ಕರ್ಮ ಮಾಡೋದು ಫಲ ಪಡೆದು, ಮತ್ತೆ ಬದಲು ಏನಿಲ್ಲ ಕೆಲಸವನಿಗೆ. ಇದಕ್ಕೆ ಒಂದು ಬಹಳ ಸುಂದರವಾಗಿ ಒಂದು ಎಕ್ಸಾಂಪಲ್ ಕೊಟ್ಟರು. ನದ್ಯಾಂ ಕೀಟ ಇವ ವರ್ತಾತ್ ಅವರ್ತಾಂತರಮಾಶುತೆ. ಬಹಳ ಸುಂದರವಾಗಿ ನದ್ಯಾಂ ಕೀಟ, ಒಂದು ಕೀಟ, ಒಂದು ಹುಳ ನದಿಗೆ ಬಿದ್ದುಬಿಟ್ಟಿದೆ. ಆ ನದಿಯಲ್ಲಿ ಅನಂತ ಸುಳಿಗಳಿದಾವ. ಒಂದೊಂದು ಸುಳಿಗೆ ಸಿಕ್ಕಾಕೊಳ್ಳೋದು, ಮತ್ತೆ ಆ ಸುಳಿಯ ಪ್ರವಾಹದಿಂದ ಮತ್ತೆ ಬೈ ಫೋರ್ಸ್ ಒಂದುಗಳಿಗೆ ಹೊರಗಡೆ ಬಂದ್ಬಿಡೋದು, ಮತ್ತೆ ಪಕ್ಕದಾಗ ಇನ್ನೊಂದು ಸುಳಿ ಅದ, ಮತ್ತೆ ಆ ಸುಳಿಗೆ ಸಿಕ್ಕಾಕೊಳ್ಳೋದು, ಮತ್ತೆ ಆ ಸುಳಿಯಿಂದ ಇನ್ನೊಂದು ಸುಳಿಗೆ ಬರೋದು, ಮತ್ತೆ ಆ ಇನ್ನೊಂದು ಸುಳಿ ಮತ್ತೆ ಎಲ್ಲೊಂದು ಸುಳಿ ಅದ ಅದಕ್ಕೆ ಸಿಕ್ಕಾಕೊಳ್ಳೋದು. ಬಿಡುಗಡೆ ಆದಂಗೆ ಕಾಣಿಸ್ತದೆ, ಮತ್ತೆ ಬಂಧನ, ಮತ್ತೆ ಬಂಧನ, ಮತ್ತೆ ಬಿಡುಗಡೆ. ಯಾವುದು ಬಂಧನ ಪರ್ಮನೆಂಟ್ ಆಗಿಲ್ಲ, ಯಾವುದು ಬಿಡುಗಡೆನ ಪರ್ಮನೆಂಟ್ ಆಗಿಲ್ಲ. ನದ್ಯಾಂ ಕೀಟ ಇವ ವರ್ತಾತ್ ಅವಂತಾಂತರಮಾಶುತೆ ವ್ರಜಂತೋ ಜನ್ಮನೋ ಜನ್ಮ ಲಭಂತೆ ನೈವ ನಿರುರುತಿಂ. ಹೀಗೆ ಒಂದು ಸುಂದರವಾದ ಕೀಟದ ಎಕ್ಸಾಂಪಲ್ ನ ಕೊಟ್ಟು, ಉದಾಹರಣೆಯನ್ನ ಕೊಟ್ಟು ಶಾಸ್ತ್ರಕಾರರು ಈ ನದಿಯಲ್ಲಿ ಬಿದ್ದಿರತಕ್ಕಂತಹ ಒಂದು ಕೀಟ ಒಂದಾದ್ಮೇಲೆ ಒಂದು ಸುಳಿಗೆ ಸಿಲುಕಿ ಹೇಗೆ ಒದ್ದಾಡ್ತಾ ಇದೆಯೋ ಹಾಗೆ ಈ ಕರ್ಮ ಅಂತಕ್ಕಂತಹದ್ದು ದೊಡ್ಡ ನದಿ. ಈ ಕರ್ಮವನ್ನ ಭೋಗಿಸೋದಕ್ಕೋಸ್ಕರ ಜೀವ ಒಂದು ಜನ್ಮ ಆದ್ಮೇಲೆ ಮತ್ತೊಂದು ಜನ್ಮ, ಮತ್ತೊಂದು ಜನ್ಮ, ಒಂದಾದ್ಮೇಲೆ ಮತ್ತೊಂದು ಜನ್ಮ, ಹೀಗೆ ಈ 14 ಲೋಕಗಳಲ್ಲಿ ಒಂದಾದ್ಮೇಲೆ ಒಂದು ಪುಣ್ಯಗಳನ್ನ ಮಾಡ್ತಾ ಊರ್ಧ್ವ ಲೋಕಕ್ಕೆ ಹೋಗೋದು, ಮತ್ತೆ ಕೆಳಗಡೆ ಬರೋದು, ಮತ್ತೆ ಒಂದಿಷ್ಟು ಪುಣ್ಯ ಕಾರ್ಯಗಳನ್ನು ಮಾಡೋದು, ಮತ್ತೆ ಮೇಲೆ ಹೋಗೋದು, ಮತ್ತೆ ಕೆಳಗಡೆ ಬರೋದು. ಒಮ್ಮೊಮ್ಮೆ ಕರ್ಮದ ವಶಾತ್
ಪಾಪ ಕಾರ್ಯಗಳನ್ನ ಮಾಡೋದು, ಮತ್ತೆ ಕೆಳಗಡೆ ಹೋಗೋದು. ಒಂದೊಂದು ಜನ್ಮದಲ್ಲಿ ಬಹಳ ಶುದ್ಧವಾಗಿ ಎಲ್ಲ ವ್ರತ ನಿಯಮಗಳನ್ನ ಮಾಡೋದು, ಮತ್ತೆ ಒಂದಿಷ್ಟು ಪುಣ್ಯಗಳನ್ನು ಪಡೆದುಕೊಳ್ಳೋದು, ಮತ್ತೆ ಅದರ ತಾಪದಿಂದ ವಿಕೃತಿಯಾಗಿರ್ತಕ್ಕಂತಹ ಪ್ರಾಣದ ಗುಣಗಳು ಅಭಿವ್ಯಕ್ತವಾಗಿ ಮತ್ತೆ ರಾಕ್ಷಸಿ ಗುಣವನ್ನು ಪಡೆದುಕೊಳ್ಳೋದು. ಯಾಕಂದ್ರೆ ಯಾವುದನ್ನ ಸಫರ್ ಮಾಡಿರ್ತಾನೋ, ಒಂದು ರಥವನ್ನು ಮಾಡ್ಬೇಕಾದ್ರೆ ನಮ್ಮ ಆಸೆ ವೀಕ್ಷೆಗಳನ್ನ ಅದು ಬಿಟ್ಕೋಬೇಕಾಗತ್ತೆ. ಅದು ಬಿಟ್ಕೊತಾನೆ ಮನುಷ್ಯ. ಆದ್ರೆ ರಥವನ್ನ ಮುಗಿದು ಅದರ ಫಲವನ್ನ ಪಡೆಯುವಾಗ ಮತ್ತೆ ಆ ಗುಣಗಳು ಏನಾಗುತ್ತವ, ಯಾವ್ದು ಫಲ ಸಿದ್ಧಿಗಳಿಗೆ ಮತ್ತೆ ವಿಕೃತಿ ಪಡ್ತೇವೆ. ನೀವು ಯಾರಿಗಾದ್ರೂ ನೋಡ್ರಿ, ಸುಮ್ಮನೆ ಏನ್ರಿ ಕೆಲವೊಬ್ಬರನ್ನ ನೀವು ಕೇಳ್ಬೇಕು. ನಾನು ಹಳ್ಳಿಯಿಂದ ಬಂದಿರೋದ್ರಿಂದ ನನಗೆ ಅದು ಅನುಭವ ಉಂಟು. ಏನ್ರಿ ಒಂದು ತಿಂಗಳಿಗೆ 1,00,000 ರೂಪಾಯಿ ಸಂಪಾದನೆ ಮಾಡ್ತಾರೆ. ಏನಪ್ಪ ಒಂದು ದಿನಕ್ಕೆ ಒಂದು ತಿಂಗಳಲ್ಲಿ 5,000 ರೂಪಾಯಿ ದಾನ ಮಾಡ್ಲಿಕ್ಕೆ ಇವ್ರಿಗೇನು ಕಷ್ಟ? ನಾನೇನಾದ್ರೂ ಹಂಗೆ ಸಂಪಾದನೆ ಮಾಡ್ತಾ ಇದ್ದೆ ಅಂದ್ರೆ ನಾನು 20,000 ತಿಂಗಳ ದಾನನೇ ಮಾಡ್ತಾ ಇದ್ದೆ ಅಂತ. ಯಾಕೆ ಹಂಗೆ ಮಾತಾಡ್ತಾನೆ ಅವನು ಅಂತಂದ್ರೆ, ಆ ಲಕ್ಷ ಸಂಪಾದನೆ ಮಾಡೋ ಸ್ಥಿತಿ ಲೋಕಕ್ಕೆ ಬಂದಿಲ್ಲವ. ಲಕ್ಷ ಸಂಪಾದನೆ ಮಾಡೋ ಲೋಕಕ್ಕೆ ಬಂದಂದ್ರೆ ಗೊತ್ತಾಗತ್ತೆ ಆ ಲೋಕದ ವ್ಯವಸ್ಥೆ ಹೇಗಿರ್ತದೆ ಅಂತೇಳಿ. ಇಲ್ಲಿ ಲೋಕ ಅಂತಂದ್ರೆ ನೀವು ಮತ್ತೆ ಯಾವ್ದೋ ಕಾಣದೇ ಇರ್ತಕ್ಕಂಥ ಲೋಕಕ್ಕೆ ಹೋಗ್ಬೇಡಿ. ಇಡೀ ಈಗೇನ್ ನಾವು ಸತ್ಯ ನಮ್ಮ ಸುತ್ತಮುತ್ತ ಇದಾವು, ಈ ಎಲ್ಲ ಲೋಕಗಳೇ ಪ್ರತಿಯೊಬ್ಬರದು ಒಂದೊಂದು ಲೋಕನೇ. ಬರೀ 500 ರೂಪಾಯಿ ಸಂಪಾದನೆ ಮಾಡೋದೊಂದು ಲೋಕ ಇದೆ, 1,000 ರೂಪಾಯಿ ಸಂಪಾದನೆ ಮಾಡೋದೊಂದು ಲೋಕ ಇದೆ, 10,000 ಸಂಪಾದನೆ ಮಾಡೋದೊಂದು ಲೋಕ ಇದೆ, 50,000 ಸಂಪಾದನೆ ಮಾಡೋದೊಂದು ಲೋಕ ಇದೆ, 1,00,000 ಸಂಪಾದನೆ ಮಾಡೋದೊಂದು ಲೋಕ ಇದೆ, ಗಂಟೆಗೆ 1,00,000 ಸಂಪಾದನೆ ಮಾಡತಕ್ಕಂಥವ್ರದ್ದು ಒಂದು ಲೋಕ ಇದೆ, ನಿಮಿಷಕ್ಕೆ 1,00,000 ಸಂಪಾದನೆ ಮಾಡತಕ್ಕಂಥವ್ರದ್ದು ಕೂಡ ಲೋಕ ಇದೆ. ಡಿಫ್ರೆಂಟ್ ಟೈಪ್ ಆಫ್ ದ ಲೋಕ. ಮತ್ತೆ ಒಂದು ಲೋಕದ ಗುಣ ಇನ್ನೊಂದು ಲೋಕಕ್ಕೆ ಗೊತ್ತಾಗೋದಿಲ್ಲ. ಬಹಳ ಆಶ್ಚರ್ಯಕರ ಸಂಗತಿ. ಮಗುವಾಗಿರುವಾಗ ತಂದೆಯ ಸ್ವಭಾವ ಗೊತ್ತಾಗೋದಿಲ್ಲ. ಹೆಂಗಸಾಗಿರುವಾಗ ಗಂಡಸಿನ ಸ್ವಭಾವ ಗೊತ್ತಾಗಲ್ಲ, ಗಂಡಸಾಗಿರುವಾಗ ಹೆಂಗಸಿನ ಸ್ವಭಾವ ಗೊತ್ತಿಲ್ಲ. ಇವೆಲ್ಲ ಲೋಕಗಳೇ ಇವೆಲ್ಲ. ಪ್ರಾಣಿ ಪಕ್ಷಿಗಳ ದೂರ ಹೋಗಿ ಅದನ್ನ ವಿಚಾರ ಮಾಡೋಣಂತೆ. ಸಂಪಾದನೆ ಮಾಡುವಂತ ಒಂದು ಲೋಕ, ಸಂಪಾದನೆ ಮಾಡದೇ ಇರತಕ್ಕಂಥವನ ಮನಸ್ಥಿತಿಯ ಒಂದು ಲೋಕ. ಯಾರಿಗೂ ಬಹಳ ವ್ಯತ್ಯಾಸ ಏನಿಲ್ಲ. ಅವಾಗ ಪ್ರತಿಯೊಬ್ಬರಿಗೆ ನಾವು ನೋಡಿದಂತಂದ್ರೆ ವಿಚಿತ್ರವಾಗಿರ್ತಕ್ಕಂಥ ಲೋಕಗಳು ಎಲ್ಲರೂ. ಮತ್ತೆ ಎಲ್ಲರೂ ಕೂಡ ಈ ಕರ್ಮಗಳನ್ನ ಮಾಡ್ತಾರೆ ಆವಾಗ ಲೋಕಕ್ಕೆ ಅನುಗುಣವಾಗಿ. ಆ ಕರ್ಮಗಳು ಹೆಂಗಿದೆ ಅಂತಂದ್ರೆ, ಕರ್ಮಗಳು ಬಿಡುಗಡೆ ತರ ಕಾಣಿಸ್ತವೆ, ಆದ್ರೆ ಅವು ಬಿಡುಗಡೆ ಅಲ್ಲ, ಬಿಡುಗಡೆ ರೂಪದಲ್ಲಿರ್ತಕ್ಕಂತಹ ಬಂಧನಗಳು. ಈಗ ಸುಮ್ಮನೆ ಎಕ್ಸಾಂಪಲ್ ಕೊಟ್ಟು ನೋಡ್ರಿ ನೀವು. ಆಯ್ತಪ್ಪ, ನನ್ನ ಜವಾಬ್ದಾರಿ ಮಗನಿಗೆ ಎಜುಕೇಶನ್ ಮಾಡಿಸ್ಬಿಟ್ರೆ ಮುಗಿತೀವಿ ಅಂತ ಹೇಳ್ತೀವಿ. ಎಜುಕೇಶನ್ ಮಾಡಿದ ಮೇಲೆ ಅಲ್ಲಿಗೆ ಮುಗಿದಿಲ್ಲ, ಮತ್ತೆ ಮುಂದೆ ಮತ್ತೆ ಬರ್ತದೆ. ಎಜುಕೇಶನ್ ಏನ್ ಬೇಕಾದಷ್ಟು ಓದ್ಬಿಟ್ಟಿದ್ದಾನೆ, ಏನು ಸಂಪಾದನೆ ಇಲ್ಲ, ಯಾವ್ದಾದ್ರು ಉದ್ಯೋಗ ಪಡ್ಕೋಬೇಕು. ಮತ್ತೆ ಇನ್ನೊಂದು ಲೋಕ ಬಂತು ನಿಮಗೆ. ಆಯ್ತು, ಉದ್ಯೋಗ ಪಡೆದ ಅಲ್ಲಿಗೆ ಮುಗಿದ್ಬಿಡ್ತ ಇಲ್ಲ, ಮತ್ತೆ ಏನೇ ಬೇಕಾದಷ್ಟು ಸಂಪಾದನೆ ಮಾಡ್ತಾ ಇದ್ದಾನೆ, ಬುದ್ಧಿವಂತ ಇದ್ದಾನೆ, ಏನ್ ಮಾಡ್ಬೇಕು ಅಲ್ವಾ? ಅವನಿಗೊಂದು ಮದುವೆ ಆಗ್ಲಿಲ್ವಾ? ಮದುವೆ ಆದ್ಮೇಲೆ ಆಗುತ್ತಾ? ಇಲ್ಲ. ಏನ್ ಮದುವೆ ತಗೊಂಡು ಏನ್ ಮಾಡಿದ್ರಿ? ಮಕ್ಕಳಾದ್ರೆ ತಾನೆ. ಹೀಗೆ ಒಂದಾದ್ಮೇಲೆ ಒಂದು ಲೋಕಗಳು. ಈ ಲೋಕಗಳು ಇನ್ನೊಂದು ಲೋಕದ ಗುಣಗಳ ಇರಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನಿಂದ ಬಹಳ ಸಹಜವಾಗಿರ್ತಕ್ಕಂಥದ್ದು. ನಮ್ಮ ಕಣ್ಮಂದೆ ಇದ್ರು ಕೂಡ ನಮಗೆ ಕಾಣದಂತದ್ದು ಲೋಕ ಅಂದ್ರೆ ಬಹಳ ಜನ ಬಾರಿ ಕನ್ಫ್ಯೂಸ್ ಮಾಡಿಕೊಂಡ್ರೆ ಇಲ್ಲ. ನೀವಿಲ್ಲೇನು ಹೋಗ್ರಿ, ನೀವು ಗೊತ್ತಾಗತ್ತೆ. ರಾತ್ರಿ ಹೊತ್ತು ಹೋದ್ರಂತಂದ್ರೆ 1 ಗಂಟೆ ಸುಮಾರಿಗೆ ನೀವು ರಾತ್ರಿ ಹೊತ್ತು ಹೋದ್ರಂತಂದ್ರೆ
ಫುಟ್ಪಾತ್ ಅಲ್ಲಿ, ಮೆಜೆಸ್ಟಿಕ್, ಬಸ್ ಸ್ಟ್ಯಾಂಡ್ಗಳಲ್ಲಿ, ಮೆಟ್ರೋ ಕೆಳಗಡೆ ಇರ್ತಕ್ಕಂಥ ಪ್ರದೇಶದಲ್ಲಿ ಎಷ್ಟು ಜನ ಮಲಗಿರ್ತಕ್ಕಂಥವ್ರು ಸಿಗ್ತಾರೆ. ಎಲ್ಲರೂ ಮನುಷ್ಯರಲ್ಲ. ಇಲ್ಲಿ ಎಷ್ಟು ಲೋಕಗಳಿದಾವೆ. ಅನಂತ ಲೋಕಗಳು. ಕಲಾಲೋಕ ಬೇರೆ, ಸಂಗೀತ ಲೋಕ ಬೇರೆ, ಅಧಿಕಾರದ ಲೋಕ ಬೇರೆ, ಉದ್ಯೋಗದ ಲೋಕ ಬೇರೆ, ಸಂಸಾರದ ಲೋಕ ಬೇರೆ, ಸ್ವಾಮಿಗಳ ಲೋಕ ಬೇರೆ, ಪ್ರವಚನಕಾರರ ಲೋಕ ಬೇರೆ, ಆಟಗಾರರ ಲೋಕ ಬೇರೆ, ಸೈಂಟಿಸ್ಟ್ಗಳ ಲೋಕ ಬೇರೆ, ಎಲ್ಲ ಡಿಫ್ರೆಂಟ್ ಟೈಪ್ ಆಫ್ ದಿ ಲೋಕಗಳು. ಇವೆಲ್ಲ ಒಂದಾದ್ಮೇಲೆ ಒಂದು ಸುಳಿ ಅಷ್ಟೇ, ಮತ್ತೇನಿಲ್ಲ, ವ್ಯತ್ಯಾಸ ಇಲ್ಲ. ಅದಕ್ಕೆ ಬಹಳ ಸುಂದರವಾಗಿ ನದ್ಯಾ ಕೀಟ, ಹೆಂಗ ಒಂದು ಕೀಟ ನದಿಯಲ್ಲಿ ಬಿದ್ದಿರ್ತಕ್ಕಂತಹದ್ದು ಒಂದಾದ್ಮೇಲೆ ಒಂದು ಸುಳಿಗೆ ಒದ್ದಾಡ್ತಾ ಸುಳಿ ಸಿಕ್ಕಾಕೊಂಡು ಹೆಂಗ ರಸಾಸ ಮಾಡುತ್ತೆ, ಜೋರಾಗಿ ನೀರು ಬಂದಗಳಿಗೆ ಆಚೆ ಬಂದ್ಬಿಡ್ತದ, ಹಾ ಅಂತದ. ಮತ್ತೆ ಹಾ ಅಂತ ಹೇಳಿದ್ರೆ ನೋಡ್ರೆ ಇನ್ನೊಂದು ಸುಳಿ ಅಲ್ಲಿ ಪಕ್ಕದಲ್ಲಿ ರೆಡಿ ಇರ್ತದೆ. ಅದೇ ತರ ಮನುಷ್ಯನ ಜನ್ಮ. ಅಲ್ಲಿ ಒಂದು ಸುಳಿಯಿಂದ ಇನ್ನೊಂದು ಸುಳಿಗೆ ಹೋಗುತ್ತದೆ. ಇಲ್ಲಿ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗುತ್ತದೆ. ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗ್ತಕ್ಕಂಥದ್ದು ಅರ್ಥ ಆಗದೆ ಹೋದಾಗ ಅದೇನೋ ಸ್ವಲ್ಪ ನಮ್ಮ ಅನುಭವದಿಂದ ಮಾತಾಡ್ಬೇಕಂತಂದ್ರೆ, ಒಂದು ಏಜಿನಿಂದ ಇನ್ನೊಂದು ಏಜಿಗೆ ಹೋದಾಗ ಕೂಡ ನಾವು ನೋಡ್ಬೋದು. ಒಂದು ಸ್ಟೇಟಸ್ ಇಂದ ಇನ್ನೊಂದು ಸ್ಟೇಟಸ್ ಹೋದಾಗ ನೋಡ್ಬೋದು. ಒಂದು ವ್ಯವಸ್ಥೆಯಿಂದ ಇನ್ನೊಂದು ವ್ಯವಸ್ಥೆಗೆ ಹೋದಾಗ ನೋಡ್ಬೋದು. ನಾವೇನು ಜನ್ಮಕ್ಕೆ ಹೋಗಿ ಕಾಣಿಸ್ತಿಲ್ಲಲ್ವಾ ಅಂತ ಬೇಕಾಗಿಲ್ಲ. ಸ್ವಲ್ಪ ವಿಚಾರ ಅಂತಕ್ಕಂತಹ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಜಗತ್ತನ್ನು ನೋಡಿದ್ವಿ ಅಂತಂದ್ರೆ ಗೊತ್ತಾಗುತ್ತೆ. ನಮ್ದು ಒಂದು ಲೋಕ, ಮತ್ತೆ ಇನ್ನೊಬ್ರದ್ದು ಇನ್ನೊಂದು ಲೋಕ. ಮತ್ತೆ ಈ ಇಷ್ಟೆಲ್ಲ ಲೋಕದಲ್ಲಿ ಎಲ್ಲನೂ ಮುಳುಗಿರತಕ್ಕಂತಹದ್ದೇ. ಪ್ರಜಂತೋ ಜನ್ಮನೋ ಜನ್ಮ ಲಭಂತೆ ನೈವ ನಿರವಧಿ. ಇಷ್ಟು ಪ್ರಯಾಸ ಪಟ್ಟರೂ ಕೂಡ ಪರಿಪೂರ್ಣವಾಗಿರ್ತಕ್ಕಂತಹ ಆನಂದ ಮಾತ್ರ ಇಲ್ಲ. ಪ್ರಯತ್ನ ದೊಡ್ಡದಿದೆ, ಸುಖ ಸ್ವಲ್ಪ ಇದೆ. ಪ್ರಯತ್ನಕ್ಕೆ ಅನುಗುಣವಾಗಿ ಫಲ ಇರಬೇಕಾಗಿತ್ತು, ಆದರೆ ಪ್ರಯತ್ನಕ್ಕಿಂತ ಸುಖದ ಸ್ಥಿತಿ ಕಡಿಮೆ ಅದ. ಸುಖದ ಸ್ಥಿತಿ ಕಡಿಮೆ ಇಲ್ಲ, ಆದ್ರೆ ಅವನು ತನ್ನನ್ನು ತಾನು ಒಂದು ಚೌಕಟ್ಟಿನೊಳಗಡೆ ನಿರ್ಮಾಣ ಮಾಡಿಕೊಂಡಿರೋದ್ರಿಂದ, ಮಾನಸಿಕವಾಗಿ ಸ್ವಸ್ಥತೆ ಇಲ್ಲದೆ ಇರೋದ್ರಿಂದ, ಅಜ್ಞಾನಕ್ಕೆ ವಶನಾಗಿರೋದ್ರಿಂದ ಜೀವಿ ದುಃಖ ಪಡ್ತಾ ಇದ್ದಾನೆ. ಸತ್ಕರ್ಮ ಪರಿಪಾಕತ್ತೆ ಕರುಣಾನಿಧಿನೋದ್ಧೃತಾಃ ಪ್ರಾಪ್ತತೀರ ಪರುಚ್ಛಾಯಾಂ ವಿಶ್ರಾಮ್ಯಂತಿ ತಥಾ ಸುಖಂ. ಹೀಗೆ ಒಂದು ಕೀಟ ಸುಳಿಯಿಂದ ಸುಳಿಗೆ ಪ್ರಯಾಸ ಪಡ್ತಾ, ಆ ಪ್ರಯಾಸದ ಜೊತೆಗೆ ಒಂದಿಷ್ಟು ಪರಮಾತ್ಮನ ನೆನಪು ಅದಕ್ಕೆ ಏನಾದರೂ ತಗಲಿ, ಆ ಪರಮಾತ್ಮನ ಕರುಣೆ ಏನಾದರೂ ಅದರ ಮೇಲೆ ಬಿತ್ತು ಅಂತಂದಾಗ, ಕರುಣಾನಿಧಿನೋದ್ಧೃತಾಃ, ಯಾವನೋ ಒಬ್ಬ ದಾರಿ ಹೋಗ ಆ ಕೀಟದ ಮೇಲೆ ಕರುಣೆಯನ್ನು ತೋರಿ
ಆ ಹುಳವನ್ನ ಆ ಸುಳಿಯಿಂದ ಬಿಡಿಸಿ, ಆ ನದಿಯಿಂದ ಬಿಡಿಸಿ ಭೂಮಿ ಮೇಲೆ ಬಿಡ್ತಾನೆ. ಇದೆಲ್ಲ ಕೋಇನ್ಸಿಡೆಂಟ್. ಇದೆಲ್ಲ ಅವನು ದಾರಿಡಿದು ಹೋಗೋವನು, ಅವನ ಯಾಕೆ ಹುಳ ನೋಡ್ಬೇಕಾಯ್ತು? ಪರ್ಟಿಕ್ಯುಲರ್ ಆಗಿ ಯಾವ್ದೋ ಒಂದು ಹುಳನ ಯಾಕೆ ಅವನು ಬಿಡ್ಬೇಕಾಯ್ತು? ಇದೆಲ್ಲ ಅತ್ಯಂತ ಗೂಢವಾಗಿರ್ತಕ್ಕಂಥದ್ದು. ಅದಕ್ಕೆ ಒಂದೇ ಶಬ್ದ ಹಾಕಿಬಿಟ್ರು, ಸತ್ಕರ್ಮ ಪರಿಪಾಕ. ಅದರ ಮಾಡಿರ್ತಕ್ಕಂತಹ ಪುಣ್ಯದ ಫಲದಿಂದ, ಆ ಕೀಟ ಮಾಡಿರ್ತಕ್ಕಂತಹ ಪುಣ್ಯದ ಫಲದಿಂದ. ಅದಕ್ಕೆ ಗೀತಾಚಾರ್ಯ ಅರ್ಥಾರ್ಥಿ ಜಿಜ್ಞಾಸು ಅಂತ, ಎಲ್ಲರೂ ಭಕ್ತರೇ ಅಂತ. ಇಷ್ಟು ಒಂದು ವ್ಯವಸ್ಥೆ ಒಳಗಡೆ ಜೀವ ತನ್ನನ್ನು ತಾನು ಸುಖ ಪಡೆದುಕೊಳ್ಳೋಕ್ಕೋಸ್ಕರ ಮತ್ತೆ ಆ ದುಃಖದಿಂದ ನಿವಾರಣೆಗೋಸ್ಕರ ಸಲುವಾಗಿ ಯಾವಾಗಲೂ ಕೂಡ ನಮ್ಮ ಇಂಡಿಯನ್ಸ್ ಒಂದು ಕಲ್ಚರಲ್ಲಿ ಆ ಪರಮಾತ್ಮ ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ. ಅವನು ಎಷ್ಟೆಲ್ಲ ಓದಿದ್ರು ಮಧ್ಯದಲ್ಲಿ ದೇವಸ್ಥಾನಕ್ಕೆ ಅಂದ್ರೆ ಪರಮಾತ್ಮನಿಗೆ ಒಂದು ಪ್ರಾರ್ಥನೆ ಸಲ್ಲಿಸಿರ್ತಕ್ಕಂತಹದ್ದು. ಇದೆಲ್ಲ ಸತ್ಕರ್ಮ ಪರಿಪಾಕ. ಅದಕ್ಕೆ ದೇವಸ್ಥಾನಕ್ಕೆ ಹೋಗೋದಾಗ್ಲಿ, ನಮಸ್ಕಾರ ಹಾಕೋದಾಗ್ಲಿ ಯಾವುದು ತಪ್ಪಲ್ಲ. ಕೆಲವೊಂದಷ್ಟು ಜ್ಞಾನ ಬಂದ ಮೇಲೆ ಅದೆಲ್ಲ ಏನು ಉಪಯೋಗ ಅಂತಾರೆ, ಹಾಗಲ್ಲ. ಜ್ಞಾನ ಅಂತಕ್ಕಂತಹದ್ದು ಬೇರೆ, ವ್ಯವಸ್ಥೆ ಅಂತಕ್ಕಂತಹದ್ದು ಒಂದು ಇದನ್ನೇ ಬೇರೆ. ಇದು ಎಲ್ಲನೂ ಕೂಡ ನಮ್ಗೇನಾಗುತ್ತೆ ಅಂತಂದ್ರೆ ಯಾವುದೋ ಒಂದು ರೂಪದಲ್ಲಿ, ಪುಣ್ಯ ರೂಪದಲ್ಲಿ ಅದು ಕನ್ವರ್ಷನ್ ಆಗುತ್ತದೆ. ಸೊ ಅದು ಏನ್ ಮಾಡುತ್ತೆ ಅಂತಂದ್ರೆ ಈ ಸುಳಿಯಿಂದ ನಮ್ಮನ್ನ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ನೀನ್ ಡಿಪೆಂಡ್ ಅಪ್ಪ, ನೀನ್ ಹೇಗೆ ಅಪೇಕ್ಷೆ ಪಡ್ತೀಯ ಆ ರೀತಿಯಾಗಿ. ಆರ್ಥತೆಗೋಸ್ಕರ ಕೇವಲ ನೀನು ಭಗವಂತನ ಪ್ರಾರ್ಥನೆ ಮಾಡ್ತೀಯಾ, ಇಲ್ಲ ಅರ್ಥಾರ್ಥಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀಯಾ, ಜಿಜ್ಞಾಸೆಗೋಸ್ಕರ ಪ್ರಾರ್ಥನೆ ಮಾಡ್ತೀಯಾ, ಇಲ್ಲ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀಯಾ, ಡಿಪೆಂಡ್ ಅಪಾನ್ ಅದು ನಿಮ್ಮ ಸ್ವಭಾವ. ಅಂತೂ ಎಲ್ಲರೂ ಕೂಡ ನಾವು ದೇವರನ್ನ ಸ್ಮರಣೆ ಮಾಡತಕ್ಕಂತಹದ್ದು ಸರ್ವೇ ಸಾಮಾನ್ಯ. ಈ ರೀತಿಯಾಗಿ ಈ ಕರುಣಾನಿಧಿಯಾಗಿರ್ತಕ್ಕಂತಹ ಪರಮಾತ್ಮ ಜೀವಿಗಳು ಪ್ರಾರ್ಥಿಸುವಂತಹ ತದನುಗುಣವಾಗಿ ಅವನು ಫಲವನ್ನ ಕೊಡ್ತಾ ಹೋಗ್ತಾನೆ. ಆದರೆ ಯಾವನು ಪರಿಪೂರ್ಣವಾಗಿರ್ತಕ್ಕಂತಹ ಪರಮಶಾಂತಿಯನ್ನ ಬಯಸಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾನೋ ಅಂತಹ ಜೀವಿಗಳಿಗೆ ಪರಮಾತ್ಮ ತಾನೇ ಗುರುರೂಪಧಾರಿಯಾಗಿ ಬಂದು ಆ ಜೀವಿಗಳನ್ನ ಉದ್ಧರಿಸುವಂತಹ ಮಹೋನ್ನತವಾಗಿರ್ತಕ್ಕಂತಹ ವಿಷಯವನ್ನ ತಿಳಿಸಲಿಕ್ಕೋಸ್ಕರ ಸಲುವಾಗಿ ವಿದ್ಯಾರಣ್ಯ ಮುನಿಗಳು ಎಷ್ಟು ಸಮಗ್ರವಾಗಿ ನಮಗೆ ಈ ಜಗದುತ್ಪತ್ತಿಯ ಒಂದು ಅವತರಣಿಕೆಯನ್ನ ಬಹಳ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಸೊ ಇದನ್ನ ಇನ್ನು ಹೆಚ್ಚಿನ ಮಟ್ಟದ ಒಂದು ಇದು ದೊಡ್ಡ ಸಬ್ಜೆಕ್ಟ್. ಇದು ಸುಮ್ಮನೆ ಜನರಲ್ ಆಗಿ ನಾನು ವಿಷಯವನ್ನ ಡಿಟೇಲ್ ಆಗಿ ಹೋಗ್ಲಾರ್ದೆ ಸುಮ್ಮನೆ ನಮ್ಗೆ ಎಷ್ಟು ಅರ್ಥ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದೀವಿ. ಆಸಕ್ತಿ ಇರ್ತಕ್ಕಂಥವ್ರು ಇನ್ನು ಪಂಚೀಕರಣ ಅಂತ ಒಂದು ಗ್ರಂಥ ಇದೆ, ಅದನ್ನ ಯಾವ್ದಾರ ಬಿಡುವಿದ್ದಾಗ ನೀವು ನೋಡ್ತಾ ಇದ್ರಿ ಅಂತಂದ್ರೆ ಅವಾಗ ಅದಕ್ಕೆ ತಾಳ ಇರತಕ್ಕಂಥದ್ದು ಇನ್ನಷ್ಟು ಕ್ಲಾರಿಟಿ ಆಗ್ತಕ್ಕಂಥದ್ದು ನೋಡ್ಬೋದು. ಇನ್ನು ಅದು ಬೇಡ ಅಂತ ದೃಷ್ಟಿ ಇತ್ತಂತಂದ್ರೂ ಅದು ಹೇಗೆ ಬಂದಿರಲಿ, ಈಗ ಬಂದ್ಮೇಲೆ ಅಂತ ನಮ್ಗೆ ಗೊತ್ತಾಗಿದೆ ನಾವು ಎಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು. ಈಗ ಇಲ್ಲಿಂದ ನಾವು ಬಿಡುಗಡೆ ಕಡೆ ಹೋಗ್ಲಿಕ್ಕೆ ಇದು ಒಂದು ವೇ ಅಲ್ಲ, ಅದು ನಿಮಗೆ ಬಿಟ್ಟಿರ್ತಕ್ಕಂಥ ಅಂತ ಹೇಳ್ತಾ, ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.
ओम शांति शांति शांति। हरि ओम। श्री गुरुभ्यो नमः। हरि ओम।